ಆದಿಯಲ್ಲಿ ಜಗದ್ಗುರು ಪಂಚಪೀಠಾಧೀಶ್ವರರನ್ನು ಬಸವಾದಿ ಬ್ರಹ್ಮತರಣ ಸ್ಮರಣೆಯನ್ನು ಮಾಡಿ ಎನ್ನ ಆರಾಧ್ಯ ಗುರುದೇವರಾದ ಕರೆತರು ಕಾಡಸಿದ್ದೇಶ್ವರರನ್ನು, ಸಮಾಜೋದ್ಧಾರಕ ಸಮಾಜದ ಸಂಜೀವಿನಿ ಹಾಣಗಲ್ಲ ಕುಮಾರ ಯತೀಶನನ್ನು, ಎನ್ನ ದೀಕ್ಷಾ ಗುರುಗಳು ಋಷಿಸ್ವರೂಪರಾದ ಎನ್ನ 10ನೇ ಮಹಾಗುರುಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸ್ತಾ ಈ ಭವ್ಯ ಆಲಯದ ದಿವ್ಯ ಚೇತನಾಮೂರ್ತಿಯಾದ ಶ್ರೀ ತಾಯಿ ಜಗನ್ಮಾತೆಯನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಆ ತತ್ಮಹಾಮಾಯೆಯ ದೇವಿ ಮಹಾತ್ಮೆಯ ಪುರಾಣದ ಸುಸಂದರ್ಭದಲ್ಲಿ ಆಸೀನರಾಗಿರುವ ಆತ್ಮೀಯ ಪರಮ ಪೂಜ್ಯರಾದ ಶ್ರೀ ಚರಮೂರ್ತಿ ದೇವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ದೇವಸ್ಥಾನದಲ್ಲಿ ಸಮ್ಮಿಳಿತಗೊಂಡಿರುವ ಎಲ್ಲ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ನಮಸ್ಕಾರಗಳು. ನಾವೆಲ್ಲರೂ ಕೂಡ ದೇವಿಯ ಬಗ್ಗೆ ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡೋಣ. ಆ ಶ್ಲೋಕ ಹೇಳ್ತೀನಿ, ನಿಮ್ಗೆ ಯಾರಿಗೆ ಅಣಬೇಕು ಅನಿಸಿದ್ರೆ ಅನಿಸ್ರಿ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ನಿನ್ನೆಯ ದಿವಸ ದುರ್ಗಾ ಸಪ್ತಶತಿ ಬಗ್ಗೆ ಕೇಳಿದ್ವಿ. ನೀನು ಭಾಳ ಬೋರ್ ಆಗಿರ್ಬೇಕು ಎಲ್ಲರಿಗೂ. ದೇವಿ ಪುರಾಣ ಅಂದ್ರೆ ಭಾಳ ಬೋರ್ ಇರ್ತದೆ ಫಸ್ಟು. ಆದರೆ ಇವತ್ತು ನಾವು ನಮ್ಮ ಕನ್ನಡದ ನಿಘಂಟಾದ ಕನ್ನಡದ ಗ್ರಂಥಕ್ಕೆ ಬಂದರೆ ದೇವಿ ಮಹಾತ್ಮೆಯ ಬಗ್ಗೆ ನಾವೆಲ್ಲ ಒಂದಿಷ್ಟು ಕೇಳೋಣ. ಈ ಒಂದು ಯಾವುದೇ ಗ್ರಂಥ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಮಂಗಲಾಚರಣೆ ಅಂತ ಹೇಳ್ತಾರೆ. ಅದಕ್ಕೆ ಮಂಗಲಾಚರಣೆಗಳಿಗೆ ಒಂದಿಷ್ಟು ಪದ್ಯಗಳನ್ನು ಬರೆದಿರ್ತಾರೆ. ಅದನ್ನು ನಾನು ಒಂದು 5 ನುಡಿಗಳನ್ನು ಓದ್ತೀನಿ, ನೀವೆಲ್ಲ ಕೇಳಿ. ಪೀಠಿಕಾಧ್ಯಾಯ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶಾಂ ಶರಣ ರಕ್ಷಕ ಸಕಲ ವಿಷ್ಟವ ನಿರುತ ವೀವಾಯೋಧ್ಯ ಪುರವನು ವರಬ ವರಚಿದಾನಂದ ಗುರುಮಾಳ್ ಕೆಮಗೆ ಮಂಗಳವ. ಯೋಗಿಯೊಳು ಶಿವನಂದ ರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿಹನ್ ಯೋಗಿಯಾರನೆ ತುಂಗಭದ್ರಾ ತೀರದಲ್ಲಿ ಮೆರೆವಾನ್ ಯೋಗಿ ವರಣಿಹ ನಿರುತ ಯೋಧ್ಯದಿ ಯೋಗಿಗಳ ದಾತಾರೆ ರಾಜ ಯೋಗ ಕೊಡೆಯನು ವರಚಿರಾನಂದಕ್ಕೆ ಗುರುವರನು ಆತನ ನಿಜ ಶಿಷ್ಯನಾರಣೆ ಪಾತಕಗಳು ಪವಿತ್ರ ಸರ್ವವ ಧೂತ ಶ್ರೀ ಗುರುಚಿದಾನಂದಾವಧೂತರ ಗುರುವಿನಾಜ್ಞೆಯಲ್ಲಿ ಓತು ಹೇಳಿದ ದೇವಿ ಚರಿತವ ಮಾತು ತಿಳಿ ಧರ್ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾಣಿದನು. ಒಂದನೇ ಅಧ್ಯಾಯದ್ದು ಒಂದು 3 ನುಡಿ ಕೇಳಿ ಇದನ್ನು ಪ್ರಾರಂಭ ಮಾಡೋಣ. ಬ್ರಹ್ಮಹರಿ ರುದ್ರಾದಿಗಳ ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಳದ ದೇವಿಯನ್ನು ಭಜಿಸಿದರು ಏಕಚಿತ್ತದಲ್ಲಿ. ಕೇಳಿರೈ ಶೌನಕರ ಶಿವನೇ ಹೇಳಿದನು ನಂದೀಶಗೀಯ ಅದ ಹೇಳುವೆನು ನಿಮಗೀಗ ಕರ್ಣಾಮೃತವದಾಗಿಹುದು ಹೇಳಿ ಕೇಳುವರಿಂಗೆ ಮುಕ್ತಿಯು ಬಾಳಹುದು ಸಂಪತ್ತು ಸಂತತಿ ಆಲಯದಲ್ಲೂ ಹೋದನು ನಿಮಗೆ ಹೇಳುವೆ ಕೇಳೆಂದ. ಎಸೆದುದೈ ಶಿವಪುರವ ಬಹಳ ಶಶಿಯಕಾಂತದ ಶಿಲೆಯಗಳಿಂದ ಅಸಮಶೈಲದ ಗುಂಡುಗಳು ಅರೆಬಂಡೆಗಲ್ಲುಗಳು ಮುಸುಕಿರುವ ತಪ್ಪಲಲ್ಲಿ ಕೊಳದೊಳ್ಳಟ್ಟರಿಸಿ ನೀರುಟಿಗಳ ತೃಣಗಳ ಕೆಸರುಗಳು ಹಾಂಸೆಗಳದಿಂದ ಸದಿತ್ತು ರಜತಾದ್ರಿ. ಏನು ಹೇಳುವೆ ನಮ್ಮ ಶಿವಪುರ ದಾನ ದಾನವ ಸೌಂದರ್ಯ ಕಾಡಾನೆಗಳ ಕಾಡ್ಕೋಣ ಕಳಿನ ಸಂದಣಿಯ ಜ್ಞಾನಿಗಳ ಆಶ್ರಮವು ಬ್ರಹ್ಮ ಧ್ಯಾನ ಮಾಡುವ ಋಷಿ ಸಮೂಹದಲ್ಲಿ ಸ್ನಾನ ಮೌನದ ಜಪದಲಿಂಗ ಸದಿತ್ತು ರಜತಾದ್ರಿ. ಅಷ್ಟು ಓದಕ್ಕಾಗಲ್ರವ, ಶ್ಲೋಕ 700 ಮ್ಯಾಗ ಆಗ್ತವೆಲ್ಲ. ನಾವೆಲ್ಲರೂ ಕೂಡ ಮನುಷ್ಯನಿಗೆ ಹೇಳ್ತೀವಲ್ಲ, ಓದೋದಕ್ಕಿಂತ ಅದನ್ನು ತಿಳ್ಕೊಳ್ಳೋದೇನಿದೆ ಅದು ಬಹಳ ಮುಖ್ಯ. ಚಾಂದೋಗ್ಯ ಉಪನಿಷತ್ ಅಂತಿದೆ, ಅದರೊಳಗೆ ಬರೀತಾರೆ, ಯಾ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ವತ್ತರಂ ಭವತಿ ಅಂತ ಹೇಳ್ತಾರೆ. ನಮಗೆ ಎಲ್ಲವನ್ನ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಈ ಜಗತ್ತಿನೊಳಗೆ. ಆದರೆ ಒಂದಿಷ್ಟು ತಿಳಿದುಕೊಂಡವರು ತಾಕ ಇಲ್ಲ
ಒಂದಿಷ್ಟು ಮಾತುಗಳನ್ನು ಕೇಳೋದ್ರ ಜೊತೆಗೆ ನಾವೊಂದಿಷ್ಟು ತಿಳ್ಕೋಬೋದು. ಅದಕ್ಕೆ ಅವ್ರು ಹೇಳ್ತಾರೆ, ಯಾವ ವಿದ್ಯೆಯ ಕರೋತಿ ಶ್ರದ್ಧೆಯ. ನೀವು ಯಾವುದನ್ನು ತಿಳ್ಕೋಬೇಕಂದಿರಿ ಅದನ್ನು ಓದಿದ್ರೆ ಮಾತ್ರ ಸರಿಯಾಗೋದಿಲ್ಲ, ಅದನ್ನು ಶ್ರದ್ಧೆಯಿಂದ ಏನದು ಅಂತ ಅರ್ಥ ಮಾಡ್ಕೋಬೇಕು ಅಂತ. ಒಂದು ಆಶ್ರಮದೊಳಗೆ ಋಷಿಗಳು ಒಂದು ಗಿಳಿ ಸಾಕಿರ್ತಾರೆ. ಅದಕ್ಕೊಂದು ಮಾತು ಹೇಳಿಕೊಟ್ಟಿರ್ತಾರೆ ಅವರು, ಯಾರ ಮುಂದೆ ಬಂದರೂ ಕೂಡ ಅದು ಅಂತಿರ್ತದೆ, ಬೆಕ್ಕು ಬಂದುಗಳನ್ನ ಹಾರಿ ಹೋಗ್ಬೇಕು ಅಂತೇಳಿ. ಯಾರ ಮುಂದೆ ಬರಲಿ ಆ ಗಿಳಿ ಹೇಳ್ತಿರ್ತದೆ, ಬೆಕ್ಕು ಬಂತಂದು ಹಾರಿ ಹೋಗ್ಬೇಕಂತೇಳಿ. ಎಲ್ಲರಿಗೂ ಆಶ್ಚರ್ಯ ಆಗ್ತದೆ, ಭಾಳ ಚಲೋ ಐತಪ್ಪ ಗಿಳಿದು. ಎಲ್ಲರೂ ನೋಡಕ್ಕೆ ಬರ್ತಿರ್ತಾರೆ. ಅದರ ಮುಂದೆ ಗಿಳಿಯ ಮುಂದೆ ಯಾರಾದ್ರೂ ಹೀಗೆ ಬಂದರೆ ಅದು ಅಂತಿರ್ತದೆ, ಬೆಕ್ಕು ಬಂದ್ರೆ ಹಾರಿ ಹೋಗ್ಬೇಕು. ಅದು ಹೇಳಿರ್ತಾರೆ ಗುರುಗಳವ್ರಿಗೆ. ಅವಾಗ ಅದು ಹಿಂಗೆ ಆಗ್ತಿರ್ತದ. ಗುರುಗಳು ಒಂದು ದಿವಸ ಆಶ್ರಮ ಬಿಟ್ಟು ಎಲ್ಲೇ ಹೋಗಿರ್ತಾರೆ. ಅದಕ್ಕೆ ಗೊತ್ತಿಲ್ಲ ಪಾಪ, ಹಾರಿ ಹೋಗೋದು ಗೊತ್ತಿಲ್ಲ, ಪಂಜರದಾಗಿಳು ಗಿಳಿ. ಅವಾಗ ಬೆಕ್ಕ ಬರ್ತದೆ, ನಿಜವಾದ ಬೆಕ್ಕು. ಅವಾಗ ನೋಡ್ತದ, ಅದು ಜೀವನದಾಗ ಬೆಕ್ಕ ನೋಡಿಲ್ಲ ಪಾಪ ಗಿಳಿ. ಅದಂತದ ಅದರ ಮುಂದೆ ನಿಂತು ಬೆಕ್ಕ ಬಂದ್ಮ್ಯಾಗ ಹಾರಿ ಹೋಗ್ಬೇಕಂದ್ಗಳನ್ನ ಇದಕ್ಕೆ ಹಾರಿ ಹೋಗೋದು ಗೊತ್ತಿಲ್ರಿ ಅನ್ನೋದಟ್ಟ ಗೊತ್ತದ ಪಾಪ. ಅವಾಗ ಬೆಕ್ಕ ಏನು ಮಾಡ್ತದೆ, ಗಿಳಿಯನ್ನು ತಿಂತದ. ಇದರ ಅರ್ಥ ಏನು ಅಂದ್ರೆ, ನಾವು ಜೀವನದೊಳಗೆ ನಮಗೆಲ್ಲ ಗೊತ್ತಿರ್ತದೆ, ಆದರೆ ಗೊತ್ತಿದ್ದದ್ದು ಯಾವುದು ಅಂದರೆ ತಲೆಯೊಳಗೆ ಎಲ್ಲ ತುಂಬ್ಕೊಂತೀವಲ್ಲ, ಅದು ನಿಜವಾದ ಜ್ಞಾನ ಅಲ್ಲ. ನಾವೆಲ್ಲ ಮನೆಯೊಳಗೆ ಕಸಾನು ಇರ್ತದ, ಒಳ್ಳೆಯದು ಇರ್ತದ. ಆದರೆ ಮನೆಯೊಳಗೆ ಯಾವುದು ಕಿಮ್ಮತ್ತಿರ್ತದೆ ಅಂತಂದರೆ, ನಿಮಗೆ ನಿಜವಾದ ಮನೆಯೊಳಗೆ ಒಂದಿಷ್ಟು ಒಳ್ಳೆಯ ಪುಸ್ತಕಗಳಿದ್ದರೆ ಅದಕ್ಕೊಂದು ಕಿಮ್ಮತ್ತ. ಅದೇ ನಾವು ಪುಸ್ತಕ ಓದದೆ ಹಾಗೆ ಇಟ್ಟರೆ ಅದಕ್ಕೆ ಬೆಲೆ ಇಲ್ಲ ನಮಗೆ ಯಾರಿಗೂ ಕೂಡ. ಆದರೆ ಇಲ್ಲಿ ಹೇಳ್ತಾರವರು, ಈ ಒಂದು ಗ್ರಂಥಗಳನ್ನು ಕೇಳುವುದರಿಂದ ನಮಗೆ ಚತುರ್ವಿಧ ಪುರುಷಾರ್ಥಗಳು ಸಿದ್ಧಿಸ್ತವೆ, ಅದರ ಜೊತೆಗೆ ದೇವಿಯ ಆಶೀರ್ವಾದ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ನಾವೆಲ್ಲ ತಿಳ್ಕೋಬೇಕು. ಪೀಠಿಕಾಧ್ಯಾಯದೊಳಗೆ ಅವ್ರು ಮೊದಲು ಹೇಳೋದೇನು ಅಂದರೆ, ಎಲ್ಲರಿಗೂ ಕೂಡ ಕಷ್ಟಗಳು ಅಂತ ಬಂದಾಗ ನಾವು ದೇವರ ಸ್ಮರಣೆಯನ್ನು ಮಾಡ್ತೀವಿ. ದೇವರ ಸ್ಮರಣೆ ಒಬ್ಬೊಬ್ಬರು ಜಪವನ್ನು ಮಾಡ್ತಾರೆ, ಒಬ್ಬೊಬ್ಬರು ತಪ ಮಾಡ್ತಾರೆ, ಒಬ್ಬೊಬ್ಬರು ಹೋಮವನ್ನು ಮಾಡ್ತಾರೆ. ಇಲ್ಲಪ್ಪ ದೇವರ ನಿಮ್ಮ ಗುಡಿಗೆ ಬಂದು ನಾನು ಪ್ರದಕ್ಷಿಣೆ ಹಾಕ್ತೀನಿ ಅಂತಾರೆ ಒಬ್ಬೊಬ್ಬರು. ಆದರೆ ಹೇಳ್ತಾರ ಗ್ರಂಥದೊಳಗೆ, ಯಾರಿಗೆ ಈ ಗ್ರಂಥವನ್ನು ಓದುವ ಹವ್ಯಾಸ ಇದೆಯೋ ಅವರು ಸಾಮಾನ್ಯ ಪುಸ್ತಕದ ರೀತಿ ಓದಿದರೆ ಇದಕ್ಕೆ ಬೆಲೆ ಕಟ್ಟ ಹಾಗೆ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಓದುವ ವಿಧಾನವನ್ನು ಹೇಳ್ತಾರೆ. ನಾವು ಯಾವಾಗಲೂ ಕೂಡ ಪಾರಾಯಣ ಅಂತ ನಿಮ್ಗೆ ಗೊತ್ತದಲ್ಲ, ಮನೆಯೊಳಗೆ ಪಾರಾಯಣ ಮಾಡ್ತಾರೆ ಯಾರು? ಎಲ್ಲರೂ ನೀವೆಲ್ಲ ಮಾಡ್ತಿರಲ್ಲ. ಹಾಗೆ ಪಾರಾಯಣ ವಿಧಿ ಅಂತ ಅವರು ಬೋಧಿಸ್ತಾರೆ. ನಾವೆಲ್ಲರೂ ಕೂಡ ಪಾರಾಯಣದಿಂದ ಏನಾಗ್ತದೆ ಅಂತಂದರೆ, ನೀವು ಇಚ್ಛಿಸಿದ ಫಲಗಳು ಸಿದ್ಧಿಯನ್ನು ಕೊಡ್ತಾವೆ. ನಾವು ಹಾನಗಲ್ಲ ಕುಮಾರ ಶಿವಯೋಗಿಗಳು ಅವ್ರು ಹೇಳ್ತಿದ್ರು, ಯಾರಿಗೂ ಕಷ್ಟ ಅಂತ ಬಂದಾಗ ನೀನು ಒಂದು ವಚನವೋ ಒಂದು ಮಂತ್ರವೋ ಇಲ್ಲ ಒಂದು ಯಾವುದೋ ಗ್ರಂಥವೋ, ಬಹಳಷ್ಟು ಜನ ಈ ದೇವಿ ಮಹಾತ್ಮೆ ಓದ್ತಾರೆ, ಇಲ್ಲ ರಾಮಚರಿತ ಮಾನಸ ಓದ್ತಾರೆ. ಇಷ್ಟೇ ಯಾಕೆ, ಸುಂದರಕಾಂಡ, ರಾಮಚರಿತ ಮಾನಸರು ಅದೂ ಆಗಲಿಲ್ಲ ಅಂದರೂ ಕೂಡ ಸುಂದರಕಾಂಡವನ್ನು ಓದ್ತಾರೆ. ಹೀಗೆ ಅನೇಕ ಗ್ರಂಥಗಳು ನಮ್ಮೊಳಗಿರ್ತಕ್ಕಂಥದ್ದು. ಓದಿದರೆ ಏನಾಗ್ತದೆ ಅಂತಂದರೆ, ನಾವೆಲ್ಲ ಅನೇಕ ಪುರಾವೆಗಳನ್ನು ನೋಡ್ತೀವಿ. ಕೇದಾರನ ಕಾಶಿ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದೊಳಗೆ ಅವರು ಬರೀತಾರೆ, ಶಿವಾತ್ಮಾನಂದ ಪುರಿ ಅಂತಕ್ಕಂಥ ಆ ಯೋಗಿ ಅವರು ನಿಜವಾದ ಆಗಿರ್ತಕ್ಕಂಥ ಘಟನೆಗಳನ್ನು ಉಲ್ಲೇಖ ಮಾಡ್ತಾರೆ. ಅದರೊಳಗೆ ಹೇಳ್ತಾರೆ ಅವರು, ಸೌಂಡ್ ಜಾಸ್ತಿ ಕೊಡ. ಅದರೊಳಗೆ ಅವ್ರು ಹೇಳ್ತಾರೆ, ನೀವೆಲ್ಲ ಕೇದಾರ ಅಂತ ನೋಡಿದಲ್ಲ, ಕೇದಾರನ ಸ್ಥಾನದೊಳಗೆ ಪಂಚ ಕೇದಾರಗಳು ಅಂತ ಬರ್ತಾವೆ. ಓದೋರಿಗೆ ಗೊತ್ತಿರ್ತಾವೆ. ಹೋಗಿರೋರು ಯಾರು ಹೋಗಿಲ್ರಿ? ಅಲ್ಲಿ ನೀವು ಹೋಗಿರಿ ಪಾಪ. ಅವರು ಏನಾಗ್ತದೆ ಅಂದರೆ, ಜೀವನದೊಳಗೆ ನಮ್ಮ ಮನೆತನ, ಉದ್ಯೋಗ ಇವಷ್ಟೇ ಜೀವನ ಅಲ್ಲ. ಅದಕ್ಕೆ ಹೇಳ್ತಾರೆ, ದೇಶ ಸುತ್ತು ಕೋಶ ಓದು ಅಂತ. ದೇಶ ಸುತ್ತು ಕೋಶ ಓದು ಅಂತ ಅವ್ರು ಹೇಳ್ತಾರೆ. ನಾವೆಲ್ಲರೂ ಸೀತಾರಾಮ ಮಹಾರಾಜರು ಅಂತ ಒಂದು ಆಶ್ರಮ, ಆ ಆಶ್ರಮದ ಗುರುಗಳವರು, ಅವ್ರದ್ದಾಗ 1 ವರ್ಷ ಸೇವೆ ಮಾಡಿರ್ತಾನೆ ಒಬ್ಬ ಹುಡುಗ. ಹಿಂಗೆ ನಮ್ಮ ಅಭಿಷೇಕನ ಗಿಚ್ಚಾರ 18-20 ವರ್ಷ ಪಾಪ ಸೇವೆ ಮಾಡಿರ್ತಕ್ಕಂಥ ಅವನಿಗೆ ದೇಹದ ರೋಗಗಳು ಹೆಂಗೆ ಬರ್ತಾವೆ ಗೊತ್ತಿಲ್ಲ. ನಾವು ಅನ್ಕೊಂತೀವಿ ಒಬ್ಬೊಬ್ಬರಿಗೆ ಸಂಬಂಧ ಇರಂಗಿಲ್ಲ, ಸೂತ್ರ ಇರಂಗಿಲ್ಲ.
ಅವನಿಗೆ ರೋಗಗಳು ಎಷ್ಟೋ ದಿವಸಕ್ಕೆ ಪತ್ತೆ ಆಗ್ತಾವೆ, ಏನು ನನಗೆ ಹಿಂಗಿತ್ತಪ್ಪ ಅಂತೇಳಿ. ಅವನಿಗೆ ಕಿಡ್ನಿ ವೈಫಲ್ಯಗಳಾಗಿರ್ತಾವ. ಪಾಪ ಅವನು ತೊಂದರೆ ಅನುಭವಿಸುವಾಗ ಗುರುಗಳ ಹತ್ರ ಹೋಗ್ತಾನೆ. ಹೋಗಿ, ಗುರುಗಳೇ ನನಗೆ ಕಿಡ್ನಿ ವೈಫಲ್ಯ ಆಗಿದೆ, ತೋರಿಸ್ಬೇಕು ಅಂದಾಗ ತೋರಿಸ್ತಾರೆ. ಪಾಪ ಅವಾಗಿನ ಕಾಲಕ್ಕೆ ಇಂತಹ ವೈದ್ಯಕೀಯ ಸೌಲಭ್ಯ ಇಲ್ಲ. ಈಗ ಏನಾದರೂ ಬದುಕ್ಬೋದು, ಅವತ್ತಿನ ಕಾಲಕ್ಕೆ ಸಾಧ್ಯ ಇಲ್ಲ. ಡೆಹ್ರಾಡೂನಿಗೆ ಕರ್ಕೊಂಡು ಹೋಗ್ತಾರೆ. ಹೋಗಿ ತೋರಿಸಿದಾಗ ಅವ್ರು ಹೇಳ್ತಾರೆ, ಇವ ಬದುಕೋದು ಇನ್ನು 7 ಅಥವಾ 8 ತಿಂಗಳ, ನೀನು ದೇವರ ಧ್ಯಾನದೊಳಗೆ ಜೀವನ ಕಳಿಯಪ್ಪ, ಮುಂದಿಂದು ಅಂತ ಹೇಳ್ತಾರೆ. ಆಯಿತು. ಮನುಷ್ಯನಿಗೆ ದುಃಖಗಳು ಯಾವಾಗ ಹೋಗ್ತಾವಂದ್ರೆ ಒಂದು ತಿಳ್ಕೊಬೇಕು ನಾವೆಲ್ಲ, ಆ ದುಃಖವನ್ನು ಒಪ್ಪಿಕೊಂಡಾಗ ದುಃಖದ ಬಾಧೆ ಬಹಳ ಕಡಿಮೆ ಆಗ್ತದೆ. ನನಗೆ ದುಃಖ ಬಂದೈತಿ ಅಂತ ನಾವು ದುಃಖಿಸಿದರೆ ಅದರ ದುಃಖದ ಸಾಧ್ಯತೆ ಬಹಳ ಹೆಚ್ಚಾಗ್ತದೆ. ಅವನಿಗೆ ಆತ ಅಂತಾನೆ, ಆಯ್ತಪ್ಪ ನಾ ಹೋಗೋದೈತೆ ಅಂದುಗಳನ್ನ ಏನಾದರೂ ಮಾಡಿ ಸಾಯೋದಕ್ಕಿಂತ ದೇವರ ಸ್ಮರಣೆ ಮಾಡಿ ಸತ್ತರೆ ಅದಕ್ಕೆ ಬಹಳ ಗೌರವ ಇದೆ ಅಂತ ಹೇಳಿ ಆತ ಜಪತಪ ಮಾಡ್ತಿರ್ತಾನೆ. ಇತ್ತ ಗುರುಗಳು ಅವ್ರಂತಾರ, 1 ವರ್ಷ ಸೇವೆ ಮಾಡಿರ್ತಕ್ಕಂಥ ಆ ಸೇವಕ ಅವನಿಗೆ ಹಿಂಗಾಯ್ತಲ್ಲ, ಅವನ ಸಂಬಂಧ ನಾ ಏನಾದರೂ ಒಂದು ವ್ರತವನ್ನು ಮಾಡಿಯೇ ಮಾಡ್ತೀನಿ ಅಂತ ಗುರುಗಳು ಸೀತಾರಾಮ ಮಹಾರಾಜರ ಅವ್ರು ಅನ್ಕೊಂತಾರ. ಇವನ ಸಂಬಂಧ ನಾನು ಶ್ರೀರಾಮಚರಿತ ಮಾನಸವನ್ನು 1 ವರ್ಷ ಪಾರಾಯಣ ಮಾಡ್ತೀನಿ ಅಂತ ಅವರು ಪಾರಾಯಣ ಪ್ರಾರಂಭ ಮಾಡ್ತಾರೆ. 1 ತಿಂಗಳು ದಾಟ್ತದ, 3 ತಿಂಗಳಾಗ್ತದ, 1 ವರ್ಷ ಆಗ್ತದ. 1 ವರ್ಷ ದಾಟಿಯೂ ಕೂಡ ಪಾರಾಯಣ ಚಲೋ ಇರ್ತದೆ. ಅವನಿಗೆ 7-8 ತಿಂಗಳು ಅಂದವರು ಅವನಿಗೆ ಪರೀಕ್ಷೆ ಮಾಡ್ತಾರೆ. ಅವಾಗ ಏನೂ ಆಗಿರೋದೇ ಅಲ್ಲ. ಪಾಪ ಅವ ಹೆಂಗಿರ್ತಾನೆ ಹಂಗೆ ಇರ್ತಾನೆ. ನೋಡುಂಬಾರಪ್ಪ ಪರೀಕ್ಷೆ ಮಾಡಿಸೋಣ ಅಂಥೇಳಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅವನಿಗೆ ಪರೀಕ್ಷೆ ಮಾಡಿಸಿದಾಗ ರಿಸಲ್ಟ್ ಏನಿರ್ತದ ಅಂದ್ರೆ, ಇವ ಹೆಂಗೆ ಆರಾಮಾದ ಗೊತ್ತಿಲ್ಲ, ಕಿಡ್ನಿ ಸರಿಯಾಗಿ ಕೆಲಸ ಮಾಡಕ್ಕಂತವೀಗ ಅಂಥೇಳಿ ಪುರಾವೆ ಕೊಡ್ತಾರೆ. ಅದನ್ನು ಕೇದಾರನ ಕಾಶಿ ಪುಸ್ತಕದೊಳಗೆ ಅವರೊಬ್ಬ ಸಂತರು ಎಲ್ಲ ಅಡ್ಡಾಡಿ ಬರ್ತಿರ್ತಾರೆ. ಹೇಗೆ ನಾವೆಲ್ಲ ದೇಶ ಸುತ್ತೀವೋ ಹಾಗೆ ಅವರು ಎಲ್ಲ ಯೋಗಿಗಳನ್ನು ಭೇಟಿಯಾಗುವಾಗ ಈ ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ಅವರು ನಿಮಗೆಲ್ಲ ತಿಳಿಸೋದೇನು ಅಂತಂದರೆ, ನಮಗೆಲ್ಲ ಇಷ್ಟಾರ್ಥಗಳಿರ್ತಾವೆ. ಮನುಷ್ಯನಿಗೆ ಏನೇ ಇಷ್ಟಾರ್ಥಗಳಿದ್ದಾಗಲೂ ಕೂಡ ಅದು ನೆರವೇರಲಿ ಅಂತ ನೀವೇನಾದರೂ ಒಂದಿಷ್ಟು ಪಾರಾಯಣಗಳನ್ನು ಮಾಡ್ತಾ ಹೋದರೆ ಅದು ಆ ಕೆಲಸಕ್ಕೆ ಏನಾದರೂ ಒಂದಿಷ್ಟು ನಾಂದಿ ಸಿಗಬಹುದು. ಇಲ್ಲ ಕಷ್ಟಗಳು ಅಂತಿದ್ದಾಗ ನೀವು ಪಾರಾಯಣ ಪ್ರಾರಂಭ ಮಾಡಿದರೆ ಅದರಿಂದ ಕಷ್ಟಕ್ಕೇನಾದರೂ ಒಂದಿಷ್ಟು ದಾರಿಗಳು, ಒಂದಿಷ್ಟು ಭಯವನ್ನು ನೀಗಿಸುವ ಶಕ್ತಿ ನಮಗೆ ಸಿಗುತ್ತದೆ. ಪಾರಾಯಣದ ಕ್ರಮ ಏನು ಅಂತಂದರೆ, ಯಾರು ದೇವಿ ಚರಿತ್ರೆಯನ್ನು ಅಮಾಸಿಗೆ ಓದುವವರಿದ್ದಾರೆ, ಹುಣ್ಣಿಮೆಗೆ ಓದುವವರು ಅದಾರ, ಅಷ್ಟೇ ಯಾಕೆ ದಿನಂಪ್ರತಿಯಾಗಿ ಓದೋರಿದ್ದಾರೆ. ಅದರ ಜೊತೆಗೆ 1 ದಿವಸಕ್ಕೆ ಸಂಪೂರ್ಣ ಚರಿತ್ರೆಯನ್ನು ಮುಗಿಸ್ತಕ್ಕಂಥ ವ್ರತವನ್ನು ಹಿಡಿದವರಿದ್ದಾರೆ. ಅದರೊಳಗೆ ಹೇಳ್ತಾರೆ ಅವರು, ಯಾರು 1 ದಿವಸಕ್ಕೆ ಈ ಚರಿತ್ರೆಯನ್ನು ಮುಗಿಸ್ತಾ 3 ವರ್ಷದ ತನಕ ಮಾಡ್ತಾರೋ ಅವರಿಗೆ ದೇವಿ ಶಕ್ತಿ ಸದಾ ಹಿಂದಿರುತ್ತದೆ ಅಂತ ಶಿವಾನಂದ ಯೋಗಿಗಳು ಬರೀತಾರೆ. ಹೀಗಾಗಿ ಪೀಠಿಕಾಧ್ಯಾಯದೊಳಗೆ ಅವ್ರು ಹೇಳೋದೇನು ಅಂದ್ರೆ ಇಷ್ಟೇ, ಶಿವಾನಂದ ಆ ಅವಧೂತರೊಳಗೆ ಹೇಗೆ ಮಾರ್ಕಂಡೇಯ ಮಹರ್ಷಿಗಳು ಆ ದೇವಿಯನ್ನು ಕಂಡು ಪುರಾಣಗಳನ್ನು ಹೇಳಿದರು, ಅದೇ ಮೂಲ ಕೃತಿ. ಆದರೆ ಇದನ್ನು ಕನ್ನಡದೊಳಗೆ ಅನುವಾದ ಮಾಡಿರ್ತಕ್ಕಂಥದ್ದು ಶಿವಾನಂದ ಅವಧೂತರು. ಹೀಗಾಗಿ ಆ ಒಂದು ಕಾರ್ಯದೊಳಗೆ ಅವ್ರು ಹೇಳಿದ್ದೇನು ಅಂದ್ರೆ ಇದೆ, ಯಾರು ಪಾರಾಯಣ ಮಾಡ್ತಾರೋ ಅವರಿಗೆ ಕಷ್ಟಗಳು ದೂರ ಆಗ್ತವೆ ಅಂತಕ್ಕಂಥದ್ದು. ಹೀಗಾಗಿ ನಾವೆಲ್ಲರೂ ಕೂಡ ಮನುಷ್ಯನಿಗೆ ಗ್ರಂಥಗಳ ಅವಶ್ಯಕತೆ ಎಷ್ಟಿದೆ ಅಂತಂದರೆ, ಯಾರೂ ಕೂಡ ಒಂದು ಬದುಕನ್ನು ಮಾತ್ರ ನಾವೆಲ್ಲ ಬದುಕ್ಬೋದು, ಅದನ್ನು ಬಿಟ್ಟು ಜಾಸ್ತಿ ಬದುಕಾಗೋದಿಲ್ಲ. ಯಾರು ಪುಸ್ತಕಗಳನ್ನು ಓದ್ತಾರೆ, ಯಾರು ಇನ್ನೊಬ್ಬರ ಜೀವನ ಚರಿತ್ರೆ ಓದ್ತಾರೆ, ಅವರು ಅವರೆಲ್ಲರ ಜೀವನವನ್ನು ಬದುಕ್ತಾರೆ ಅಂತೇಳಿ. ಹೀಗಾಗಿ ಪುಸ್ತಕಗಳ ಅವಶ್ಯ ಎಷ್ಟಿದೆ ಅಂತಂದರೆ, ನಾವೆಲ್ಲರೂ ಇವತ್ತಿನ ಕಾಲಕ್ಕೆ ಮಾರ್ಗದರ್ಶನ ನಮಗೆಲ್ಲರಿಗೂ ಕೂಡ ಹೊಳೆಯಂಗಿಲ್ಲ. ಪುಸ್ತಕ ಓದಿದರೆ ನಮಗೆ ಮಾರ್ಗದರ್ಶನ ಸಿಗುತ್ತದೆ ಅಂತಕ್ಕಂಥದ್ದು. ಹೀಗಾಗಿ ನಾವೆಲ್ಲರೂ ಕೂಡ ಆ ಒಂದು ಪೀಠಿಕಾಧ್ಯಾಯವನ್ನು ಅರ್ಥ ಮಾಡಿಕೊಂಡು ಇವತ್ತ 1ನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. 1ನೇ ಅಧ್ಯಾಯದೊಳಗೆ ಅವರು ಹೇಳಿದ ಹಾಗೆ ಶಿವಪುರದ ವರ್ಣನೆಯನ್ನು ಮಾಡ್ತಾರೆ. ಹೇಗಿತ್ತು ಶಿವಪುರ ಅಂತಂದರೆ, ನಾವೆಲ್ಲರೂ ಕೂಡ ನಿಮ್ಮ ಬಾಗಲಕೋಟೆ ಹೆಂಗೈತಿ ಅಂದ್ರೆ ನೀವು ಅಂತೀರಿ, ಮಸ್ತ್ ರೋಡ್ ಆಗ್ಯಾವ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗ್ಯಾವ, ಎಲ್ಲಿ ಬೇಕಲ್ಲಿ ಮಂದಿ ಅಡ್ಡಾಡ್ತಾರೆ, ಬಹಳ ಜನಸಂದಣಿ ಐತಿ, ಹೀಗೆ ನಾವೆಲ್ಲ ವರ್ಣಿಸ್ತೀವಲ್ಲ. ಶಿವಪುರವನ್ನು ಅವ್ರು ಹೇಳ್ತಾರೆ, ಶಿವಪುರ ಸಂಪೂರ್ಣ ಹಚ್ಚ ಹಸಿರಾಗಿತ್ತು ಅಂತ. ಶಿವಪುರ ಅಂದ್ರೆ ತಿಳ್ಕೊಬೇಕು ನಾವೆಲ್ಲರೂ ಕೈಲಾಸ ಅಂಥೇಳಿ. ಆ ಕೈಲಾಸದ ವರ್ಣನೆಯನ್ನು ಮಾಡುವಾಗ ಅವ್ರು ಹೇಳ್ತಾರೆ, ಇಡೀ ಕೈಲಾಸ ರಜತಾದ್ರಿಯಾಗಿತ್ತು ಅಂತ, ಬೆಳ್ಳಿಯ ಗುಡ್ಡಗಳಿಂದ ಕೂಡಿತ್ತು ಅಂತ ಅವರು ಬರೀತಾರೆ. ಸಕಲತೆ ಬೆಳ್ಳಿಯ ಗುಡ್ಡಗಳಿಂದ ಅದು ಕೂಡಿತ್ತು.
ಅಷ್ಟೇ ಯಾಕೆ ಅಲ್ಲಿ ಸಮಸ್ತ ಪ್ರಾಣಿಗಳು ವೈರತ್ವವನ್ನು ಮರೆತು ಜೀವನವನ್ನು ಸಾಗಿಸ್ತಿದ್ವು. ನಾವೆಲ್ಲರೂ ವೈರತ್ವ ಅಂತಂದರೆ ಇವತ್ತ ಹಾವು ಮುಂಗುಸಿ ಅಂತ ನಾವೆಲ್ಲ ಅಂದ್ಕೊಂಡ್ರೆ ಆ ಹಾವು ಮುಂಗುಸಿಗಳು ಕೂಡ ವೈರತ್ವ ಭಾವನೆಯನ್ನು ತೊರೆದಿದ್ವು. ಅದರ ಜೊತೆಗೆ ನಾವೆಲ್ಲರೂ ಇತ್ತ ಆಕಳ ಇತ್ತ ಹುಲಿ ಇವು ಕೂಡ ವೈರತ್ವವನ್ನು ಮರೆತು ತಮ್ಮ ಜೀವನವನ್ನು ನಡೆಸ್ತಿದ್ದು. ಕಲ್ಪನೆ ಮಾಡಿಕೊಳ್ಳ್ರಿ, ಇಡೀ ಜೀವನ ವೈರತ್ವವಿಲ್ಲದೆ ಪ್ರೇಮದಿಂದ ತುಂಬಿತ್ತು ಅಂದರೆ ಜೀವನ ಹೆಂಗೆ ಕಾಣ್ತದೆ ನಮಗೆ. ಆ ಕೈಲಾಸದ ವರ್ಣನೆಯನ್ನು ಮಾಡ್ತಾ ಎಲ್ಲ ಮನೆಗಳು ಹೇಗಿದ್ದು ಅಂತಂದರೆ ಅವರು ಕವಿಯ ಕಲ್ಪನೆ. ನಾವೊಂದು ತಿಳ್ಕೊಳ್ರಿ, ಹಿಂಗಾಯಿತನ ಕೈಲಾಸ ಅಂದ್ರೆ ಇದಕ್ಕೆ ಯಾರಿಗೂ ಕೂಡ ಉತ್ತರ ಕೊಡೋಕ್ಕಾಗಲ್ಲ. ಆದರೆ ವಿಚಾರ ಏನು ಅಂದರೆ ಒಬ್ಬ ಕವಿ ಏನೇ ಬರೆದಾಗಲೂ ಕೂಡ ಅದರೊಳಗೆ ಒಂದಿಷ್ಟು ಕಲ್ಪನೆಗಳು ಇರ್ತಾವೆ. ನಾವು ತಿಳ್ಕೊಳ್ಳೋದೇನು, ಕಲ್ಪನೆಯನ್ನು ಬಿಟ್ಟು ಅದು ಏನು ಸೂಚಿಸ್ತದೆ ಅನ್ನೋದು ನಾವೆಲ್ಲ ತಿಳ್ಕೋಬೇಕು. ಇಲ್ಲಿ ಚಿದಾನಂದ ಅವಧೂತರು ತಿಳಿಸೋದೇನು ಅಂತಂದರೆ, ಚಿದಾನಂದ ಅವಧೂತರು ಹೇಳ್ತಾರೆ, ಶಿವಪುರ ಅಂತಂದರೆ ನಿನ್ನ ದೇಹ. ನಾವೆಲ್ಲ ಅನ್ಕೊಂತೀವಿ ದೇವಿ ಪುರಾಣ ಅಂತಂದರೆ ಹೊರಗೆ ನಡೆದ ಯಾವುದೋ ಗಣಗೋರ ಯುದ್ಧ, ಎಷ್ಟೋ ರಾಕ್ಷಸರು ಇದ್ದರು, ಅವರನ್ನು ದೇವಿ ಸಂಹಾರ ಮಾಡಿದ್ಲು ಅಂತ ನಾವೆಲ್ಲ ತಿಳ್ಕೊತೀವಲ್ಲ. ಅದರೊಟ್ಟಿಗೆ ಅವ್ರು ಹೇಳ್ತಾರೆ ದೇವಿ ಪುರಾಣ ಬೇರೆ ಅಲ್ಲ, ದೇಹದ ಪುರಾಣ ಬೇರೆ ಅಲ್ಲ, ಅದರ ಜೊತೆಗೆ ನಮ್ಮ ದೇಶದ ಪುರಾಣವೂ ಕೂಡ ಬೇರೆ ಅಲ್ಲ. ಇವೆಲ್ಲವೂ ಕೂಡ ಒಂದೇ. ನೀವು ಈಕೆಯನ್ನು ನಿಮಗಾಗಿ ಸಂಬೋಧನೆಯನ್ನು ಮಾಡಿಕೊಂಡ್ರೆ ನಿಜವಾದ ನಿಮ್ಮ ಪುರಾಣ ನಿಮಗೆ ಗೊತ್ತಾಗ್ತದೆ. ಶಿವಪುರ ಅಂದ್ರೆ ಹೇಳ್ತಾರೆ ಹಲವಾರು ಪ್ರಾಣಿಗಳ ಉದಾಹರಣೆಯನ್ನು ಕೊಡ್ತಾ ಎಷ್ಟೆಷ್ಟು ಉದಾಹರಣೆ ಕೊಟ್ಟು ಹೇಳ್ತಾರೆ, ಒಂದು 25 ಉದಾಹರಣೆ ಕೊಡ್ತಾರೆ. ಅದರೊಳಗೆ ನಾವೆಲ್ಲ ತಿಳ್ಕೊಳ್ಳೋದು ಈ ಮನುಷ್ಯ ದೇಹ ಸೃಷ್ಟಿಯಾಗಿದ್ದು 25 ತತ್ವಗಳಿಂದ. ನಾವೆಲ್ಲ ತಿಳ್ಕೊಳ್ರಿ, ಇವೆಲ್ಲ ಜ್ಞಾನೇಂದ್ರಿಯಗಳು ಯಾವ್ರಿ? ಕಣ್ಣು, ಕಿವಿ, ಮೂಗು, ನಾಲಿಗೆ ಗೊತ್ತಿರ್ತಾವ, ಅದನ್ನು ಕೇಳ್ತೇನೆ. ಜ್ಞಾನೇಂದ್ರಿಯಗಳು ನಾವೆಲ್ಲ ಹೇಳ್ತೀವಲ್ಲ, ಇಡೀ ದೇಹವನ್ನು ನೋಡ್ಕೊಳ್ರಿ, ಎದರಿಂದ ನಾವೆಲ್ಲ ಬಂದಿದ್ದೇವೆ. ಹೇಳ್ತಾರೆ ಪಂಚಭೂತಗಳು ಗೊತ್ತು, ಪೃಥ್ವಿ, ಅಗ್ನಿ, ತೇಜ, ವಾಯು, ಆಕಾಶ. ಕಣ್ಣಿಗೆ ಕಾಣ್ತಕ್ಕಂಥ ಈ ಭೂಮಿ, ಅದರ ಜೊತೆಗೆ ಆಕಾಶ, ಗಾಳಿ, ಬೆಂಕಿ ಮತ್ತು ವಾಯು, ಇವು ಪಂಚಭೂತಗಳು. ಇವುಗಳಿಲ್ಲದೆ ಯಾವುದೂ ಇಲ್ಲ. ಹೇಳ್ತಾರವರು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತೇಳಿ. ಹೊರಗೆ ಏನಿದೆ ಅದೆಲ್ಲವೂ ಕೂಡ ನಮ್ಮ ದೇಹದೊಳಗಿರತಕ್ಕಂಥದ್ದು. ನೀವೆಲ್ಲ ಪೃಥ್ವಿ ತತ್ವ ನಮ್ಮೊಳಗೆ ಇಲ್ಲೇನು? ನೀವು ಮೈ ಉಜ್ಕೊಳ್ರಿ, ಮಣ್ಣು ಬರ್ತದ, ಎಲ್ಲರ ಕೈಯೊಳಗೂ ಮಣ್ಣು ಬರ್ತಕ್ಕಂಥದ್ದೇ. ಮತ್ತು ಇಡೀ ಭೂಮಂಡಲದೊಳಗೆ 70-75% ನೀರಿಂದ ಆವೃತ್ತಿಯಾಗಿರ್ತಕ್ಕಂಥ ಈ ಭೂಮಂಡಲದೊಳಗೆ ನಮ್ಮೊಳಗೆ ನೀರಿಲ್ಲೇನೋ? ನೀರಿನಿಂದಲೇ ನಾವೆಲ್ಲ ಬದುಕಾಕುಂತೇವೆ. ಅಗ್ನಿ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಅಗ್ನಿ, ನೀವು ಹೀಗೆ ಕೊರೆದಾಗ ಅಗ್ನಿ ಬರ್ತದೆ, ಊದಿದಾಗ ಎಲ್ಲಿ ಹೋಗುತ್ತೆ? ಊದಿದಾಗ ಅವ್ಯಕ್ತವಾಗಿ ಆಕಾಶದೊಳಗೆ ಏನಾಗ್ತದೆ, ವ್ಯಕ್ತವಾದಾಗ ನಮಗೆ ಕಣ್ಣಿಗೆ ಕಾಣ್ತದೆ. ನಮ್ಮೊಳಗೆ ಅಗ್ನಿ ಇಲ್ಲೇನು? ಕೈ ತಿಕ್ಕೋರಿ, ಶಾಖ ಬಂತ? ಅಷ್ಟೇ ಅಲ್ಲ, ಉಂಡ ಅನ್ನ ಜೀರ್ಣವಾಗಬೇಕಾಗಿದ್ರೆ ಅದಕ್ಕೂ ಕೂಡ ಜಠರಾಗ್ನಿಯೊಳಗೆ ಅಗ್ನಿ ಇದೆ. ಇಲ್ಲಿ ತಿಳ್ಕೊಳ್ಳೋದೇನು, ನಾವೆಲ್ಲ ವಾಯುವನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಅದರಿಂದ ಬದುಕಿದ್ದೇವೆ. ಆಕಾಶ, ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಇಡೀ ಆಕಾಶ. ಈ ಭೂಮಿ ಯಾರು ಹಿಡ್ದಾರ್ರಿ? ಈಗ ಯಾರೂ ಹಿಡಿದಿಲ್ಲ. ನಾವು ಕುಂದಿರ್ಬೇಕಂದ್ರೆ ಒಂದು ಆಧಾರ ಬೇಕು. ಆದರೆ ಭಗವಂತನ ಸೃಷ್ಟಿ ನೋಡಿ, ಈ ಭೂಮಿಯನ್ನು ಯಾರೂ ಕೂಡ ಹಿಡಿದಿಲ್ಲ. ನೀವು ಸೂರ್ಯನಿಂದ ಇನ್ನೊಂದಿಷ್ಟೇನಾದರೂ ದೂರ ಹೋಗಿಬಿಟ್ರೆ ನಾವೆಲ್ಲರೂ ಕೂಡ ಚಳಿಯಿಂದ ಸತ್ತು ಹೋಗ್ತೀವಿ. ನೀವೆಲ್ಲ ಗೂಗಲ್ದಾಗ ಹೊಡೆದು ನೋಡ್ರಿ, ಗೊತ್ತಾಗ್ತದೆ. ನಮ್ಮ ಭೂಮಿಯಲ್ಲಿ -69 ಡಿಗ್ರಿ ಇರತಕ್ಕಂಥ ಊರು ಯಾಕೂಜ್ ಸಿಟಿ ಅಂತ ಐತಿ, ಯಾಕೂಜ್ ಅಂತೇಳಿ. ಆ ಊರದೊಳಗೆ -68-72 ಡಿಗ್ರಿ ಹೋಗ್ತದೆ. ಅವ್ರ ಬದುಕು ನೋಡ್ರಿ, ಅದೇ ನಮ್ಮ ಸ್ಥಿತಿ ಆಗಿದ್ರೆ ಹೆಂಗೆ ಇರ್ತಿದ್ವಿ ನಾವು? ಅದೇ ಅಷ್ಟೇ ಅಲ್ಲ, ನಮ್ಮ ಭೂಮಿಯ ಮೇಲೆ ಅಧಿಕವಾದ ತಾಪಮಾನ ಇರುವ ಆ ಜಾಗ ಯಾವುದು ಅಂದ್ರೆ ಇರಾನದೊಳಗೆ ಐತಿ. ಅಲ್ಲಿ +69-70 ಡಿಗ್ರಿ ತನಕ ಬಿಸಿಲು ಹೋಗ್ತದೆ. ಬ್ಯಾಸ್ಗೆಗೆ ಹೆಂಗಾಗಿರ್ತಾರೆ ಅವರೆಲ್ಲರಿಗೂ? ಈ ಸತಿ ಅಂತೂ ನೋಡಿದ್ರೆ ಗೊತ್ತಾಗ್ತದೆ, 30-38-40 ಡಿಗ್ರಿ ದಾಟಿದ್ರೆ ಸಾಕು, ಇಷ್ಟು ಇದಾಗ್ತದೆ ನಮಗೆಲ್ಲರಿಗೂ. ಆದರೆ ಅಲ್ಲಿಯ ಜನ ಯಾವ ಜೀವ ಜಂತುವು ಕೂಡ ಇಲ್ಲ. 60-68 ಡಿಗ್ರಿ ಇರತಕ್ಕಂಥ ಆ ಜಾಗದೊಳಗೆ ಒಂದು ಹುಲ್ಲು ಕೂಡ ಬೆಳೆದಿಲ್ಲ ಅಂಥೇಳಿ. ಕಲ್ಪನೆ ಮಾಡ್ಕೊಳ್ರಿ, ಇಡೀ ಜಗತ್ತು ನಮಗೆ ಕಾಣ್ತದೆ. ಹೀಗೆ ಇದ್ರೆ ಹೇಗಾಗ್ತಿತ್ತು, ಹೀಗಿದ್ರೆ ಏನಾಗ್ತಿತ್ತು ಅಂತೇಳಿ. ಭಗವಂತ ಎಷ್ಟು ಚಂದ ಸೃಷ್ಟಿ ಮಾಡ್ಯಾನ ಅಂದ್ರೆ, ನಾವೆಲ್ಲರೂ ಭೂಮಿಯ ಮೇಲೆ ಮನುಷ್ಯನಿಗೆ ಎಷ್ಟು ತಾಪ ಬೇಕು, ಎಷ್ಟು ಗಾಳಿ ಬೇಕು, ಎಲ್ಲವನ್ನು ವ್ಯವಸ್ಥೆ ಮಾಡ್ಯಾನಲ್ಲ. ಅದಕ್ಕೆ ನಾವು ಅವನಿಗೆ ಭಗವಂತ ಅಂತ ಕರೆಯೋದು.
ನಾವೆಲ್ಲ ಪಂಚಭೂತಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಎಷ್ಟದು ರೀ? 15 ಅದು. ಪಂಚ ವಿಷಯಗಳು ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅಂತೇಳಿ. ಇಂದ್ರಿಯಗಳಿಗೆ ಸೂಚಕವಾಗಿರ್ತಕ್ಕಂಥದ್ದು ಕಿವಿಗೆ ಶಬ್ದ, ಚರ್ಮಕ್ಕೆ ಸ್ಪರ್ಶ, ಕಣ್ಣಿಗೆ ರೂಪ, ರಸ ಯಾವುದು? ನಾಲಿಗೆಗೆ ರಸ, ಗಂಧ ಯಾವುದು? ಮೂಗಿಗೆ ಗಂಧ. ಇವೆಲ್ಲವೂ ಕೂಡ ನಮಗೆ ಸೂಚನೆ ಆಗಿರ್ತಕ್ಕಂಥದ್ದೇ. ಮತ್ತೆ ಸೂಕ್ಷ್ಮವಾಗಿ ಹೇಳ್ತಾರೆ ಅಂತಃಕರಣ ಚತುಷ್ಟಯ ಅಂತೇಳಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಮನಸ್ಸು ಐತಲ್ರಿ ಎಲ್ಲರಿಗೂ ಕೂಡ ಮನಸ್ಸಿದೆ. ಅದರ ಜೊತೆಗೆ ಚಿತ್ತ ಅಂತಂದರೆ ಹಿಂದಿಗಿನ ಎಲ್ಲ ನೆನಪುಗಳು. ಮನಸ್ಸಿನ ಒಂದು ಕಾರ್ಯವೇ. ಮುಂದೆ ನಿಮಗೆ ಹೇಳ್ತಾ ಹೋಗ್ತೇನೆ. ಹೇಳಕ್ಕಂತೂ ಒಂದು ಅಧ್ಯಾಯ ಮುಗಿದಲು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದಕ್ಕೆಲ್ಲದಕ್ಕೂ ಕರೆಂಟ್ ಯಾವುದು ಅಂದ್ರೆ ಆತ್ಮ. ಅದು ಇತ್ತು ಅಂತಂದರೆ ಇವೆಲ್ಲವೂ ಕೂಡ ಬೆಳಗ್ತವೆ. ನಿಮ್ಮ ಆತ್ಮ ಚೈತನ್ಯ ಹೋಯ್ತು ಅಂದರೆ ಇವೆಲ್ಲವೂ ಕೂಡ ಹೋಗ್ತವೆ. ಅವ್ರು ಹೇಳ್ತಾರೆ ಶಿವಪುರ ಅಂತಂದರೆ ನಿನ್ನ ದೇಹ ಅಂತ ಭಾವಿಸ್ಕೋ. ನಾವೆಲ್ಲರೂ ತಿಳ್ಕೋಬೇಕು. ಅವರು ಅಲ್ಲಿ ಹೇಳ್ತಕ್ಕಂಥ ಆ ಶಿವಪುರ ನಮ್ಮ ದೇಹ ಅಂತ ಭಾವಿಸ್ಕೊಳ್ಳೋದು ನಾವೆಲ್ಲರೂ ಒಂದು ವರ್ಣನೆ ಮಾಡ್ತಾ ಹೋಗ್ತಾರೆ. ಆ ಶಿವಪುರದೊಳಗೆ ಶಿವನ ಒಡ್ಡೋಲಗ. ನೀವು ಹೇಗೆ ಕೂತೀರೋ ಹಾಗೆ ಎತ್ತರದ ಸ್ಥಾನದೊಳಗೆ ದೇವಿಯಲ್ಲಿ ಹೇಗೆ ಕೂತಾಳಲ್ಲ ಅಲ್ಲಿ ಶಿವನ ಸ್ಥಾನ. ಶಿವನ ಸ್ಥಾನದೊಳಗೆ ಎಲ್ಲರೂ ಕೂಡ ನಾದಮಯರಾಗಿ ಇತ್ತ ವಾದ್ಯಗಳಿಂದ ಬಾರಿಸ್ತಾ ಇದ್ದಾರೆ. ಅಲ್ಲಿ ಒಂದಿಷ್ಟು ಜನ ಮಂತ್ರಗಳ ಘೋಷಗಳನ್ನು ಮಾಡ್ತಾ ಇದ್ದಾರೆ. ಆಪಾತಾಳನ ಬಸ್ತಲ ಅಂತ ಭುವನ ಬ್ರಹ್ಮಾಂಡ ಮಾವಿಸ್ಪುರ ಜ್ಯೋತಿಸ್ಫಾಟಿಕ ಲಿಂಗ ಮೌಳಿ ಬೆಲಸತ್ ಪೂರ್ಣೆಂದು ವಾಂತಾಮೃತೈ. ದೊಡ್ಡ ದೊಡ್ಡವರು ಆ ಪರಮಾತ್ಮನನ್ನು ಹೊಗಳ್ತಾ ಇದ್ದ. ಅಷ್ಟೇ ಯಾಕೆ, ಇತ್ತ ಯಕ್ಷರು, ಕಿನ್ನರು, ಕಿಂಪುರುಷರು, ಗಂಧರ್ವರು, ಯಕ್ಷಿಣಿಯರು, ಇತ್ತ ಶಿವನ ಅತೀ ಪ್ರಿಯವಾಗಿರ್ತಕ್ಕಂಥ ಭೂತಗಣಗಳು. ಇವೆಲ್ಲವೂ ಕೂಡ ಒಂದು ಬದಿಯೊಳಗಾದರೆ ಇತ್ತ ಸಪ್ತರ್ಷಿಗಳು ಕೂತಾರೆ. ಅವರ ಜೊತೆ ಎಲ್ಲ ಮಹರ್ಷಿಗಳು ಇವರೆಲ್ಲರೂ ಕೂತು ಆ ಶಿವನನ್ನ ಶಿವಾಧ್ಯಾನಾಸಕ್ತನಾಗಿ ಕೂತಿದ್ದಾನೆ. ಅವರು ತಮ್ಮ ಆನಂದದೊಳಗದಾರೆ ಎಲ್ಲರೂ ಕೂಡ. ಇತ್ತ ನಂದಿ ಮದ್ದಳೆಯನ್ನು ಬಾರಿಸ್ತಾ ಇದ್ದಾನೆ. ಇತ್ತ ನಂದಿ, ಸ್ಕಂದ, ಭೃಂಗಿ ಇವರೆಲ್ಲರೂ ಕೂಡ ನೃತ್ಯವನ್ನು ಮಾಡ್ತಿದ್ದಾನೆ ಭೃಂಗಿ. ಈ ಎಲ್ಲ ಕಾರ್ಯಗಳನ್ನು ನೋಡ್ತಾ ಇರತಕ್ಕಂಥವರು ಆ ಶಿವನ ಸಭೆಯೊಳಗೆ ಪಾರ್ವತಿ ಆಗಮನವಾಗಿ ಪಾರ್ವತಿ ಶಿವನನ್ನ ಆರತಿಯನ್ನು ಎತ್ತಿ ಶಿವನ ವಾಮ ತೊಡೆಯ ಮೇಲೆ ಬಂದು ಕೂರ್ತಾಳೆ. ನೀವೆಲ್ಲ ತಿಳ್ಕೊಬೋದು ಶಿವ ಪಾರ್ವತಿ ಹೆಂಗಾಯ್ತ್ರಿ ಇದು ಅಂಥೇಳಿ. ಮುಂದೆ ಗೊತ್ತಾಗ್ತದೆ ಯಾರು ಶಿವ, ಇತ್ತ ಪಾರ್ವತಿ ಯಾರಾದರು, ಹೇಗೆ ಜಗತ್ತು ಸೃಷ್ಟಿಯಾಯಿತು ಅಂತ ಮುಂದಿನ ಅಧ್ಯಾಯದಲ್ಲಿ ತಿಳಿತದೆ ನಮಗೆಲ್ಲರಿಗೂ. ಹೀಗಾದ ಸಂದರ್ಭಕ್ಕೆ ನಂದೀಶ ಪರಮಾತ್ಮನಿಗೆ ಕೇಳ್ತಾನೆ. ಅವರು ಬಾರಿಸೋದನ್ನು ನಿಲ್ಲಿಸ್ತಾರೆ. ಆ ಸಂದರ್ಭಕ್ಕೆ ಶಾಂತರಾಗ್ತಾರೆ ಎಲ್ಲರೂ. ಶಿವ ಕಣ್ಣು ತೆಗಿತಾನ. ಯಾಕೆ ನಿಲ್ಲಿಸಿದೆ ಅಂತ ಕೇಳ್ತಾನೆ ನಂದೀಶೊಳಗೆ. ನಂದೀಶ್ ಅಂತಾನ, ಅಲ್ಲ ಪರಮಾತ್ಮ ನಿನಗಿಂತ ದೊಡ್ಡವ್ರು ಇಲ್ಲೇನು ಅಂತ ಕೇಳ್ತಾನೆ. ಅವ ಪರಮಾತ್ಮ ಅಂತಾನ, ಅದಾರಪ್ಪ. ಅಲ್ಲ ಎಲ್ಲರೂ ನಿನ್ನ ಧ್ಯಾನ ಮಾಡ್ತಾರ, ನೀ ಯಾರನ್ನ ಧ್ಯಾನ ಮಾಡಕ್ಕಂತಿದ್ದಿ? ಅವಾಗ ಅವ ಅಂತಾನ, ಆಯ್ತು ಹೇಳ್ತೀನಿ ತಡಿ. ಅವಾಗ ನಂದೀಶ ಅಂತಾನ, ನಿನಗಿಂತ ದೊಡ್ಡ ವಸ್ತು, ನಿನಗಿಂತ ದೊಡ್ಡ ಶಕ್ತಿ ಯಾವುದಾದ್ರೂ ಇದೆ ಏನು ಅಂತ ಕೇಳಿದಾಗ ಶಿವ ಹೇಳ್ತಾನೆ, ಆ ದೇವಿ ಚರಿತೆಯನ್ನು ನಿನ್ನೊಳಗೆ ಹೇಳ್ತಾನೆ. ಅದು ಜಗತ್ತಿಗೆ ಲೋಕೋದ್ಧಾರವಾಗಲಿ ಅಂತ ಆತ ಬಯಸ್ತಾನೆ. ಇತ್ತ ಭಗವದ್ಗೀತೆ ನಾವೆಲ್ಲರೂ ನೋಡಿದಾಗ ಗೊತ್ತಾಗ್ತದೆ. ನಿಮಿತ್ತನಾಗಿ ಅರ್ಜುನನಿದ್ದಾನೆ. ಕೃಷ್ಣ ಅವನಿಗೆ ಬೋಧನೆಯನ್ನು ಕೊಟ್ಟ. ಅಷ್ಟೇ ಅಲ್ಲ, ಇಲ್ಲಿ ಪರಮಾತ್ಮ ಬೋಧನೆಯನ್ನು ಕೊಡ್ತಿದ್ದಾನೆ. ಅತ್ತ ನಂದೀಶ ಕೇಳುಗನಾಗಿರ್ತಕ್ಕಂಥವನು. ಇತ್ತ ನಾವೆಲ್ಲ ಕಠೋಪನಿಷತ್ ಅಂತ ಬರ್ತದೆ, ಅಲ್ಲಿ ಯಮ ನಚಿಕೇತನಿಗೆ ಬೋಧನೆ ಮಾಡಕ್ಕಂತಾನೆ. ಏನು ಇದೇ ಜ್ಞಾನವನ್ನು ಆತ ಹೇಳ್ತಾನೆ. ಶೃಣ್ವಂತೋ ಅಪಿ ಬಹವೋ ಯಂ ನ ವಿದ್ಯುಃ ಶ್ರವಣಾಯಾಪಿ ಬಹವೋ ಯಂ ನ ಲಭ್ಯಃ ಆಶ್ಚರ್ಯವಕ್ತ ಕುಶಲೋಶ್ಚ ಲಬ್ಧ ಆಶ್ಚರ್ಯೋಜ್ಞಾತ ಕುಶಲಾನುಶಿಷ್ಟ. ಯಮ ಹೇಳ್ತಾನೆ, ಅಲ್ಲೋ ನಚಿಕೇತ, ಆ ಸಣ್ಣ ಹುಡುಗರು ಪಾಪ 12 ವರ್ಷದ ಹುಡುಗ ಯಮನ ಸ್ಥಾನಕ್ಕೆ ಹೋಗಿ ಒಂದಿಷ್ಟು ಕ್ವಶನ್ ಕೇಳಿರ್ತಾನ. ಉತ್ತರ ಹೇಳುವಾಗ ಯಮ ಹೇಳ್ತಾನ ಅವಂಗ, ಶ್ರವಣಾಯಾಪಿ ಬಹಬಿರ್ಯೋ ಎನ್ನ ಲಭ್ಯ. ಅವ ಹೇಳ್ತಾನೆ, ಹೇಳಬೇಕು ಅಂತಂದ್ರೆ ಕೇಳೋರು ಇರಂಗಿಲ್ಲ ಒಂದೊಂದು ಸಂದರ್ಭದೊಳಗೆ. ಮತ್ತೆ ಹೇಳ್ತಾನೆ, ಹೇಳಬೇಕಾದ್ರೆ ಕೇಳೋರಿಲ್ಲ, ಕೇಳೋರಿದ್ದಾಗ ಹೇಳೋರು ಇರಂಗಿಲ್ಲ. ಮುಂದೆ ಹೇಳ್ತಾನೆ, ಆಶ್ಚರ್ಯವಕ್ತ ಕುಶಲೋಶ್ಚ ಲಬ್ಧ. ಏನಾದರೂ ಹೇಳಿದ್ದನ್ನು ತಿಳ್ಕೊಂಡ್ಬಿಟ್ರೆ ಅದೂ ಒಂದು ಆಶ್ಚರ್ಯ, ತಿಳಿದಿದ್ದನ್ನು ಅದರಂತೆಯೇ ನಡೆದು ಬಿಟ್ಟರೆ ಜಗತ್ತಿನ ಇನ್ನೊಂದು ಆಶ್ಚರ್ಯ ಅದು ಅಂತ ಆತ ಬರೀತಾನೆ. ಇಲ್ಲಿ ನಾವೆಲ್ಲರೂ ಕೂಡ ಕೇಳುವರಾಗಿರ್ತಕ್ಕಂಥವರಿಗೆ ಭಗವಂತನ ಸಾನ್ನಿಧ್ಯ ದೊರಕಬೇಕಾಗಿದ್ದರೆ ನಾವೆಲ್ಲರೂ ಒಳ್ಳೆಯದನ್ನು ಕೇಳಬೇಕಾಗ್ತದೆ. ಹೀಗಾಗಿ ನಾವೆಲ್ಲರೂ ಕೂಡ ಆ ಶಿವ ದೇವಿಯ ಚರಿತ್ರೆಯನ್ನು ಆ ನಂದೀಶನಿಗೆ ಹೇಳ್ತಿರುವಾಗ ಹೇಳ್ತಾನೆ ಶಿವ,
ಈ ಜಗತ್ತು ಹೇಗೆ ಉತ್ಪತ್ತಿ ಆಯಿತು, ನಾವು ಹೇಗೆ ಬಂದ್ವಿ ಅಂತಂದರೆ ಶಿವ ಅಂತಾನೆ, ಮೊದಲು ನಾವೆಲ್ಲರೂ ಕೂಡ ಇಲ್ಲಿ ನಾ ಹೇಳ್ತೇನೆ, ನೀವೆಲ್ಲ ಪಿಕ್ಚರ್ ನೋಡಿರಲ್ಲ, ಅಲ್ಲೇ ಒಬ್ಬ ಸ್ಟೋರಿ ಹೇಳುವವ ತನಗೆ ಹೆಂಗೆ ಬೇಕು ಹಂಗೆ ನರೇಟ್ ಮಾಡಿರ್ತಾನೆ. ಹಾಗೆ ಇಲ್ಲಿ ದೇವಿ ಚರಿತ್ರೆಯನ್ನು ಚಿದಾನಂದ ಅವಧೂತರು ತಮ್ಮ ಕಲ್ಪನೆಯೊಳಗೆ ನರೇಟ್ ಮಾಡ್ಯಾರ. ಒಂದೊಂದು ಸಂದರ್ಭಗಳನ್ನು ಒಂದೊಂದು ಸಂದರ್ಭಕ್ಕೆ ಹಾಕಿ ಅದನ್ನು ನಮ್ಮ ಮುಂದೆ ತಿಳಿಸ್ತಾ ಇದ್ದಾರೆ. ಹೇಳ್ತಾರೆ, ಆತ್ಮ ಅಂತ ನಾವೆಲ್ಲ ಕೇಳಿವಿ. ಇಡೀ ಸೃಷ್ಟಿಗೆ ಕಾರಣ ಏನು ಅಂತಂದರೆ ಬ್ರಹ್ಮ ಅಂತ ಕರೀತಾರೆ. ಯಾವ ಬ್ರಹ್ಮ? ಚತುರ್ಮುಖ ಬ್ರಹ್ಮ ಅಲ್ಲ, ವೇದಾಂತದ ಬ್ರಹ್ಮ. ಹೇಳ್ತಾರೆ, ಬ್ರಹ್ಮದಕ್ಕೆ ಒಂದು ವ್ಯಾಖ್ಯಾನ ಏನು ಅಂತಂದರೆ ಬೃಹತ್ತ ಬ್ರಹ್ಮ ಉಚ್ಯತೆ ಅಂತ ಹೇಳ್ತಾರೆ. ಇಡೀ ಸೃಷ್ಟಿಯೊಳಗೆ ಇದಕ್ಕಿಂತ ದೊಡ್ಡ ವಸ್ತು ಯಾವುದಿಲ್ವೋ ಅದುವೇ ಬ್ರಹ್ಮ ಅಂತೇಳಿ. ನಮಗೆ ಕಣ್ಣಿಗೆ ಕಾಣುವ ಭೂಮಂಡಲ ಏನಿದೆ? ನಾವೆಲ್ಲ ಇಷ್ಟೇ ನೋಡ್ತೀವಿ, ನಮ್ಮ ದೃಷ್ಟಿಯ ಪಟಲದೊಳಗೆ ಇಷ್ಟು ಕಾಣ್ತದೆ, ನಮಗೆ ಭೂಮಿ ಮಾತ್ರ ಗೊತ್ತು. ಆದರೆ ಇಡೀ ಭೂಮಂಡಲವನ್ನು ನೋಡಿದರೆ ನಮ್ಮ ಸೌರಮಂಡಲ ಇತ್ತ ಎಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡದೊಳಗೆ ನೋಡಿದರೆ ಒಂದು ಸಣ್ಣ ಧೂಳಿನ ಕಣವಾಗಿ ನಾವೆಲ್ಲ ಪರಿಗಣಿಸ್ತೇವೆ. ನಮ್ಮ ಭೂಮಿ ಇಷ್ಟೇ. ಆದರೆ ಪರಮಾತ್ಮ ಉಲ್ಲೇಖ ಮಾಡ್ತಾನೆ, ಈ ಬ್ರಹ್ಮ ವಸ್ತು ಅನ್ನೋದು ಹೇಗಿದೆ ಅಂತಂದರೆ ಅದು ನಿರಾಕಾರ ಅಂತೇಳಿ. ನಿರಾಕಾರ ಅಂದರೆ ಅದಕ್ಕೆ ಆಕಾರ ಇಲ್ಲ. ನಾವೆಲ್ಲ ಏನು ತಿಳ್ಕೊಂತೀವಿ ದೇವರು ಅಂತಂದ್ರೆ, ದೇವರಿಗೆ ಆಕಾರ ಇದೆ, ಅವನಿಗೆ ನಮ್ಮಂತೆ 2 ಕೈ ಅದಾವ, 2 ಕಾಲು ಇದ್ದಾವೆ, ಕಣ್ಣಿದ್ದಾವೆ. ಆದರೆ ಇಲ್ಲಿ ಪರಮಾತ್ಮ ದೇವರ ಕಲ್ಪನೆ ಕೊಡಾಕುಂತಾನೆ. ದೇವರು ಅಂದ್ರೆ ಹಿಂಗೆ ಇರ್ತಾನೆ ನೋಡು ಅಂತೇಳಿ ನಂದೀಶಿಗೆ ಹೇಳ್ತಾನ. ದೇವರು ಅಂತಂದರೆ ಆತ ನಿರಾಕಾರ. ಯಾವುದಕ್ಕೆ ಆಕಾರಗಳಿಲ್ಲವೋ, ಆಕಾರ ಇಲ್ಲ ಅಂದ್ರೆ ಕಣ್ಣಿಗೆ ಕಾಣ್ತದೆ ಯಾರಿಗಾದರೂ? ಯಾರಿಗೂ ಕೂಡ ಕಣ್ಣಿಗೆ ಕಾಣೋದಿಲ್ಲ. ಮುಂದೆ ಹೇಳ್ತಾರೆ, ಯಾವುದು ನಿರಾಕಾರವಾಗಿತ್ತು, ಮತ್ತೆ ಹೇಳ್ತಾನೆ ನಿರ್ವಯವ, ಅವುಗಳಿಗೆ ಅವನಿಗೆ ಅವಯವಗಳಿಲ್ಲ. ಆಕಾರ ಇಲ್ಲ ಅಂತಂದರೆ ಅವನಿಗೆ ಇಂದ್ರಿಯಗಳಿರೋದಿಲ್ಲ, ಅವನಿಗೆ ಸಹಾಯವಾಗಿರ್ತಕ್ಕಂಥ ಕರ್ಮೇಂದ್ರಿಯಗಳಿರೋದಿಲ್ಲ. ಮುಂದೆ ಹೇಳ್ತಾನೆ ನಿರ್ಗುಣ ಅಂತೇಳಿ, ಆತನಿಗೆ ಗುಣಗಳಿಲ್ಲ. ಆ ಪರಮಾತ್ಮನಿಗೆ ಏನಿದೆ? ನಿರ್ಗುಣ ಅಂತಕ್ಕಂಥ. ಆಕಾರ ಇಲ್ಲ ಅಂತಂದರೆ ದೇಹವಿಲ್ಲ, ದೇಹವಿಲ್ಲ ಅಂತಂದರೆ ಆತನಿಗೆ ನಿರ್ಗುಣ. ನಾವೆಲ್ಲ ಅಂತೀವಿ ದೇವರು ಕರುಣಾಮಯಿ ಅಂತೇಳಿ. ಆದರೆ ಪರಮಾತ್ಮ ಹೇಳಕ್ಕಂತಾನ, ದೇವರ ನಿಜವಾದ ಅಂಶ ಹೇಗಿದೆ ಅಂತಂದರೆ ಆತ ನಿರ್ಗುಣನಾಗಿದ್ದಾನೆ, ಆದರೆ ಹೇಳ್ತಾನೆ ಆತ ನಿತ್ಯನಾಗಿದ್ದಾನೆ ಅಂತೇಳಿ. ಅವನಿಗೆ ಹುಟ್ಟಿಲ್ಲ, ಅದರ ಜೊತೆಗೆ ಸಾವೂ ಇಲ್ಲ. ನಾವೆಲ್ಲ ಅಂತೇವೆ ಕೃಷ್ಣ ಇಂಥ ದಿವಸ ಹುಟ್ಟಿದ, ಇಂಥ ದಿವಸ ಅಂತ್ಯ ಆದ, ಇತ್ತ ರಾಮ ಇಂಥ ದಿವಸ ಹುಟ್ಟಿದ, ಇಂಥ ದಿವಸ ಅಂತ್ಯ ಆದ ಅಂತ ನಾವೆಲ್ಲ ನೋಡ್ತೇವೆ. ಆದರೆ ಇಲ್ಲಿ ಪರಮಾತ್ಮ ಹೇಳಕ್ಕಂತಾನ, ಈ ಪರಮಾತ್ಮನಿಗೆ ಗುಣಗಳು ಇಲ್ಲ, ಆತ ನಿತ್ಯನಾಗಿದ್ದಾನೆ. ಹೇಗೆ ನಿತ್ಯ ಅಂತಂದರೆ ನಾವು ತಿಳ್ಕೊಳ್ರಿ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಹೇಳ್ತಾರೆ. ಯಾವುದು ಸತ್ಯ ನಿತ್ಯ ಅಂತಂದರೆ, ನಾವೆಲ್ಲರೂ ಕೂಡ ಒಂದು ದಿವಸ ಹುಟ್ಟಿದ್ದೇವೆ ಅಂತಂದರೆ ಒಂದು ದಿವಸ ಸಾಯಲೇಬೇಕು ಎಲ್ಲರೂ. ನಾವು ಮಾತ್ರ ಅಲ್ಲ, ಯಾವುದೇ ಕಟ್ಟಡಗಳಿರಲಿ, ಕಣ್ಣಿಗೆ ಕಾಣುವ ಪ್ರಪಂಚ ಏನಿದೆ ಒಂದು ದಿವಸ ಸಾಯಲೇಬೇಕು. ಅಂತ್ಯ ಆಗ್ತದೆ ಅಂತಂದರೆ ಅದಕ್ಕೆ ದೇವರನ್ನಕ್ಕಾಗೋದಿಲ್ಲ. ನೀವು ನಂಬಿದ ಈಗ ದೇವಾಲಯ ಅಂತ ನೀವೆಲ್ಲ ನೋಡ್ತಿರಲ್ಲ, ನಮಗೆ ನಾವೊಂದು 50 ವರ್ಷ ಇರಬಹುದು, ಆದರೆ ಮುಂದೆ 50 ವರ್ಷಕ್ಕೆ ಹೀಗೆ ಇರ್ತದೆ ಅಂತ ಅನ್ನೋಕ್ಕಾಗೋದಿಲ್ಲ. ಈ ಭೂಮಿ ಒಂದು ದಿವಸ ಅಂತ್ಯ ಆಗೋದೆ. ಆದರೆ ಹೇಳ್ತಾರೆ, ಸತ್ಯ ಯಾವುದು ಅಂದರೆ ಬದಲಾಗದೇ ಇರತಕ್ಕಂಥ ವಸ್ತು ಯಾವುದಿದೆ ಅದು ಸತ್ಯ. ಅದನ್ನು ನೀವು ದೇವರು ಅಂತ ಕರೀರಿ. ಬದಲಾವಣೆ ಏನೇನಾಗ್ತಾರೆ ಅವರ? ನಮ್ಮ ದೇಹ ಬದಲಾವಣೆ ಆಗ್ತದೆ, ಈ ದೇಹ ದೇವರಲ್ಲ. ಆ ಗುಡಿಯೊಳಗಿರ್ತಕ್ಕಂಥ ಮೂರ್ತಿ ಅದ, ಅದು ಬದಲಾವಣೆ ಆಗ್ತದೆ, ಆದರೆ ಅದು ದೇವರ ಅಂಶ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮುಂದೆ ಹೇಳ್ತೇನೆ ನಿಮಗೆ, ಮತ್ತೆ ದೇವರಲ್ಲ ಅಂದರೆ ಏನ್ರಿ ಕೈ ಮುಗಿತೀವಿ ಅಂತ ಹೋಗ್ತೀವಲ್ಲ, ಹೇಳ್ತೇನೆ ನಿಮಗೆ. ಅಲ್ಲಿ ಇರ್ತಕ್ಕಂಥ ಬದಲಾವಣೆ ಮುಂದೆ ಇಡೀ ಪ್ರಕೃತಿಯೊಳಗೆ ನೋಡಿ, ಕಣ್ಣಿಗೆ ಕಾಣ್ತಕ್ಕಂಥ ಏನೇ ವಸ್ತುಗಳು ನೋಡಿದಾಗಲೂ ಕೂಡ ಒಂದು ಗಿಡ 200 ವರ್ಷ ಬದುಕಬಹುದು, ಒಂದು ದಿವಸ ಅದು ಕೂಡ ಅಂತ್ಯ ಆಗ್ತವೆ. ಕಣ್ಣಿಗೆ ಕಾಣೋದೇನಿದೆ ಹೇಳ್ತಾರೆ, ಯದೃಷ್ಟಂ ತನ್ನಷ್ಟಂ ಅಂತೇಳಿ. ಯಾವುದು ಕಣ್ಣಿಗೆ ಕಾಣ್ತದೆ ಅದು ಒಂದು ದಿವಸ ನಷ್ಟವಾಗಿ ಹೋಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸತ್ಯವಾದದ್ದು ನಿತ್ಯವಾದದ್ದು ಯಾವುದು, ಬದಲಾಗದೇ ಇರೋದು ಯಾವುದಿದೆ ಅದನ್ನು ದೇವರು ಅಂತ ಕರೀರಿ. ಬದಲಾಗದೇ ಇರ್ತಕ್ಕಂಥದ್ದನ್ನು ದೇವರು ಅಂತ ಕರೆದು ಯಾವುದು ಬದಲಾಗ್ತದೆ ಅದನ್ನು ತ್ಯಜಸ್ರಿ ಅಂತ ಹೇಳ್ತಾರೆ. ಇಲ್ಲಿ ಪರಮಾತ್ಮ ಹೇಳಿದ ಸತ್ಯಂ ಜ್ಞಾನಂ ಅನಂತಂ. ಜ್ಞಾನ ಯಾವುದು? ಎಲ್ಲವನ್ನ ತಿಳಿದುಕೊಂತವನು. ಈಗ ನಾವೆಲ್ಲರೂ ಅದೀವಿ, ನಿಮಗೆ ನಿಜವಾದ ನೀವು ಯಾರು ಅಂತಂದ್ರೆ ನಿಮಗೆಲ್ಲ ಗೊತ್ತಿಲ್ಲ. ನೀವು ಯಾರ್ರಿ? ಈಗ ಅಜ್ಜಾರ ಕೇಳಿದೆ, ಅವ್ರು ಯಾರು ಅಂದ್ರೆ ಅಜ್ಜಾರ ಹೆಸರು ಹೇಳ್ತಾರೆ, ನಾನು ಹೆಸರು ಹೇಳ್ಬೋದು. ನೀವು ಕೇಳಿದ್ರೆ ಹೇಳ್ಬೋದು ಯಾರು ಅಂದ್ರೆ ನೀವು ಹೆಸರು ಹೇಳ್ತಾರೆ. ನೀವೆಲ್ಲರೂ ಕೂಡ ನಿಮ್ಮ ಹೆಸರು ಕೇಳಿಲ್ಲ ನಾನು, ನೀವು ಯಾರು ಅಂತ ಕೇಳಿದ್ರೆ ಇಲ್ರಿ ನಾ ಇಂಥ BA ಓದೀನಿ MA ಓದೀನಿ ಅನ್ಬೋದು. ನಾನು ನಿಮ್ಮ ಎಜುಕೇಷನ್ ಕೇಳಿಲ್ಲ ಅಂದ್ರೆ
ಇಲ್ರಿ ನಾ ಇಂಥವ್ರ ಮಗಳು ಅನ್ಬೋದು, ಮಗ ಅನ್ಬೋದು, ನಾನು ನಿಮ್ಮ ತಂದೆ ತಾಯಿ ಕೇಳಿಲ್ಲ ಅಂದಾಗೂ ನೀವೇನು ಅಂತ ಕೇಳಿದಾಗ ನೀವು ಹಿಂಗೆ ಕೇಳ್ಕೊಂತ ಹೋಗ್ರಿ, ಎಷ್ಟು ಉತ್ತರ ಬರ್ತಾವೆ ನಿಮಗೆ? ನೀವು ಏನೇನು ತಲೆಗೆ ಹಾಕೋತಿರಲ್ಲ ಅದು ಮಾತ್ರ ನಿಮ್ಗೆ ಗೊತ್ತಾಗ್ತಾವೆ. ನಾ ಅಂದ್ರೆ ಇದು ಇದು ಅಂತೇಳಿ. ನಿಜವಾಗಿ ನೀವು ಯಾರು ಅಂತಂದರೆ ನೀವು ಏನೇನು ತಲೆಯೊಳಗೆ ಹಾಕೋತಿರೋ ಅದು ಯಾವುದೂ ಕೂಡ ನೀವಲ್ಲ. ಹೇಳಲಿ, ಜಾಗೃತಾವಸ್ಥೆಯೊಳಗಿರ್ತಕ್ಕಂಥ ನೀವು ಮಲಗಿದಾಗ ನಿಮ್ಮ ಯಾವುದಾದ್ರೂ ಎಜುಕೇಷನ್ ಮ್ಯಾಗ ನೀವು ಎಷ್ಟು ಸಾಲ ಮಾಡಿರಿ, ಎಷ್ಟು ಶ್ರೀಮಂತದಿರಿ ಅದೇನಾದರೂ ಗೊತ್ತೈತೆ ಯಾರಿಗಾರ? ಎಷ್ಟೇ ಕಷ್ಟ ಇರಲಿ, ನಾಳೆ ನನಗೆ ಉರುಳು ಹಾಕ್ತಾರ ಅಂತ ಗೊತ್ತಿದ್ದಾಗಲೂ ಕೂಡ ನಿದ್ದೆ ಮಾಡಿದಾಗ ಆ ನಿದ್ದೆಯೊಳಗೆ ಅದು ಗೊತ್ತಾಗಂಗಿಲ್ಲ, ನಾಳೆ ನಾನು ಸಾಯ್ತೇನೆ ಅಂತೇಳಿ. ಅದಕ್ಕೆ ನಮಗೆ 3 ಅವಸ್ಥೆಗಳಿದ್ದಾವೆ, ಜಾಗೃತ, ಸ್ವಪ್ನ, ಸುಷುಪ್ತಿ ಅಂಥೇಳಿ. ಯಾವುದು ಸ್ವಪ್ನಾವಸ್ಥೆಯೊಳಗಿದ್ದಾಗ ನಮಗೆ ಕನಸು ಕಾಣ್ಬೋದು, ಆ ಸ್ವಪ್ನ ಕನಸನ್ನು ಕಂಡಾಗ ಈ ಜಾಗೃತ ಅವಸ್ಥೆ ಏನಿದೆ ಹೊರಪ್ರಪಂಚ ಅದು ಕಾಣೋದಿಲ್ಲ, ಅದು ಇಲ್ಲವಾಗ್ತದೆ. ನೀವು ಸ್ವಪ್ನ ಕಾಣುವಾಗಲೂ ಕೂಡ ಅವಾಗ ನಿಮ್ಗೆ ಅದು ಸ್ವಪ್ನಾವಸ್ಥೆಯ ಜಗತ್ತು ಒಂದು ತೋರಿಕೊಡ್ತದೆ. ಅವಾಗ ಅನಿಸ್ತದ ಇದ ಏನು ಖರೆ ಏನು ಅಂತೇಳಿ. ಅವಾಗ ನಿಮ್ಗೆ ಹೊರಗಿಂದ ಪ್ರಜ್ಞೆ ಇಲ್ಲ, ನಿಮ್ಮೊಳಗೆ ಕನಸು ಬಿದ್ದಾಗ ಅದೇ ಸತ್ಯವಾಗ್ತದೆ. ಅಲ್ಲೇನಾದರೂ ಒಂದು ಹುಲಿ ಬಂದುಬಿಟ್ರೆ ಅಂಜಿಕೆ ಆಗ್ತದಿಲ್ಲ. ಒಬ್ಬ ಕನಸು ಬಿದ್ದಿತ್ತು, ನಮ್ಮ ಶಿವಮಂದಿರದಾಗ ಇದ್ದಾಗ ನಾವೆಲ್ಲರೂ ಹಿಂಗೆ ಮಕ್ಕೊಂದಾಗ ಎಲ್ಲರೂ ಮಕ್ಕೊಂದಾರ. ಒಮ್ಮೆ ಚೀರಿದ್ರು ಅವರು, ಯಾಕೆ ಚೀರಿದ್ರು ಅಂತ ಗೊತ್ತಾಗ್ಲಿಲ್ಲ. ಹೋಗಿ ಕೇಳಿದ್ವಿ ಯಾಕೆ ಚೀರಿದ್ವಪ್ಪ ಅಂದ್ಕೊಳ್ಳೋಣ. ಇಲ್ಲ ರೀ, ಇಡೀ ಭೂಮಿ ಮ್ಯಾಗ ನೀರು ಬಂದುಬಿಟ್ಟದ, ನನ್ನ ನೀರು ಆವರಿಸ್ಬಿಟ್ಟದ, ನನಗೆ ಉಸಿರಾಡೋಕ್ಕಾಗವಲ್ದು, ಏನಾಗ್ತದ ಗೊತ್ತಿಲ್ಲ, ಅದಕ್ಕೆ ಚೀರಿದೆ ಅಂತೇಳಿ ಅವನಿಗೆ ಎಚ್ಚರ ಆಗ್ತದೆ. ಇನ್ನೊಂದೇನು ಅಂದರೆ ಸಾವಿನ ನಂತರ ಏನಂತ ಯಾರಿಗೂ ಗೊತ್ತಿಲ್ಲ. ಮನಸ್ಸಿಗೆ ಗೊತ್ತಿಲ್ಲದ ವಿಷಯದ ಮೇಲೆ ಅದು ಎಂದೂ ಕೂಡ ಪ್ರೊಜೆಕ್ಷನ್ ಮಾಡಂಗಿಲ್ಲ. ಸ್ವಪ್ನಾವಸ್ಥೆ ಏನು ಅಂದರೆ ನೀವು ಏನೇನು ಮುಂಜಾನೆ ಇದ್ದಾಗ ನೋಡಿದ್ದೀರೋ ಅದೆಲ್ಲವನ್ನು ಸ್ವಪ್ನದೊಳಗೆ ತೋರಿಸ್ತದೆ. ಇನ್ನೊಂದು ಅವಸ್ಥೆ ಅದ ಸುಷುಪ್ತಿ ಅಂತೇಳಿ, ಗಾಢ ನಿದ್ರೆ. ಅಲ್ಲಿ ಕನಸು ಇಲ್ಲ, ಹೊರ ಜಗತ್ತೂ ಇಲ್ಲ. ಗಾಢ ನಿದ್ರೆ ಮಾಡಿರಿ, ಅವರ ಕನಸು ಬೀಳದೇ ಇರತಕ್ಕಂಥ ನಿದ್ರೆ ಮಾಡಿರಿ. ಆ ಸುಷುಪ್ತಿಯೊಳಗೆ ಎದರದರ ಅರಿವಿತ್ತೆ ನಿಮ್ಗೆ. ನಾ ಏನಂತ ಗೊತ್ತಿಲ್ಲ ಯಾರಿಗೂ, ನಾವು ಯಾರ ಮಗಳು ಗೊತ್ತಿಲ್ಲ, ನಾವು ಎಲ್ಲಿದ್ದೀವಿ ಏನದೀವಿ ಏನೂ ಗೊತ್ತಿಲ್ಲ. ಎದ್ದಾಗ ನಿಮಗೇನು ಗೊತ್ತ್ರಿ? ನಿದ್ದೆ ಮಾಡಿದ ಅನ್ನೋದು ಮಾತ್ರ ಗೊತ್ತೈತಿ, ಹೌದಲ್ಲ? ಹಾಗೆ ಜನಕರಾಜ ಅಂತಿದ್ದ. ಯಾರೇ ಜನಕರಾಜ? ಸೀತಾಮಾತೆಯ ತಂದೆ. ಅವನು ಕೂಡ ಅವನು ದೊಡ್ಡ ವೇದಾಂತಿ ಆಗಿರೋ ಕಾರಣಕ್ಕಾಗಿ ಅವನಿಗೂ ಒಂದು ದಿವಸ ಕನಸು ಬೀಳ್ತದೆ ಹಿಂಗೆ. ಆತ ಮಲಗಿರ್ತಕ್ಕಂಥ ಜನಕರಾಜ ಒಮ್ಮೆ ಹೇಳ್ತಾನೆ, ಎದ್ದು ಅಡ್ಡಾಡ್ತಾನೆ. ಅದು ಸತ್ಯವೋ ಇದು ಸತ್ಯವೋ ಅಂತೇಳಿ ಎಲ್ಲರಿಗೂ ಕೇಳ್ತಾನೆ. ಯಾಕೋ ರಾಜ ಹಿಂಗ್ಯಾಕೆ ಮಾಡಾಕುಂತಿ? ಮಂತ್ರಿ ಅಂತಾನೆ, ಯಾಕೆ ಪ್ರಭು ಹಿಂಗ್ಯಾಕೆ ಮಾಡಾಕುಂತೀರಿ? ಎದ್ದ ಮೇಲೆ ಹೀಗ್ಯಾಕೆ ಆಗಿದೆ ನಿಮ್ಗೆ ಅಂದಾಗ ಅವ ಹೇಳ್ತಾನ, ಏನಿಲ್ಲಪ್ಪ, ಮಲಗಿದಾಗ ನನಗೊಂದು ಕನಸು ಬಿತ್ತು. ಅದರೊಳಗೆ ನಾನು ರಾಜ್ಯದೊಳಗೆ ಯುದ್ಧವನ್ನು ಮಾಡೀನಿ, ಯುದ್ಧದೊಳಗೆ ಸೋತೀನಿ, ನನ್ನ ರಾಜ್ಯವನ್ನು ಕಸೆದುಕೊಂಡು ನನ್ನ ರಾಜ್ಯದಿಂದ ದೂರ ತಳ್ಳ್ಯಾರ. ನನಗೆ ಅರಮನೆ ಇಲ್ಲ, ಏನೂ ಇಲ್ಲ, ಎಲ್ಲರೂ ಹೋಗ್ಯಾರ. ನಾನು ಒಬ್ಬನನ್ನು ರಾಜ್ಯವನ್ನು ಬಿಟ್ಟು ಬಹಿಷ್ಕಾರ ಮಾಡ್ಯಾರ. ಅವಾಗ ನಡ್ಕೊಂತ ಹೋಗಿದ್ದ, ನೀರಡಿಕೆ ಆಗ್ಯದ, ಊಟ ಬೇಕಾಗ್ಯದ, ಊಟ ಕೊಟ್ಟಿಲ್ಲ ಯಾರು. ಮುಂದಿನ ಊರು ದಾಟಿ ಹೋಗಿರ್ತಾನ. ಹೋದ ಸಂದರ್ಭಕ್ಕೆ ಛತ್ರಗಳು ಅಂತ ಇರ್ತಿದ್ದೆವು. ಅವಾಗ ಯಾರಾದರೂ ನಡೆದು ಹೋಗುವವರಿಗೆ ಅನ್ನ ಹಾಕ್ತಿದ್ರು. ಅವಾಗ ಇನ್ನೇನು ಸ್ವಲ್ಪ ಉಳಿದಿತ್ತು ಪಾಪ. ಹೋಗಿ ಕೇಳ್ತಾನವ, ಹೊಟ್ಟೆಸ್ತತ್ತು ಕೊಡುವಪ್ಪ ಅಂತ ಅಂದಾಗ ಅವ್ರು ನೀಡ್ತಾರೆ ಪಾಪ. ನೀಡಿದಾಗ ಅದನ್ನೇನು ಹಿಂಗೆ ತಿನ್ನಬೇಕು ಅಂತ ತಿನ್ನೋ ಸಂದರ್ಭಕ್ಕೆ ಕಾಯಿಗೆ ಬಂದು ಚಲಿ ಬಿಡ್ತದೆ. ಅವಾಗ ಹಣಿ ಮೇಲೆ ಕೈ ಹೊಕ್ಕೊಂತಾನ. ಎಂಥ ಸ್ಥಿತಿ ಬಂತು, ಎಂಥ ಹೇಳ್ತೀವಿ ನಾವೆಲ್ಲರೂ ಕೂಡ, ನಮ್ಮ ಶತ್ರುಗೂ ಕೂಡ ಈ ಶಾಪ ಬರಬಾರ್ದು, ಇಂಥ ಕಷ್ಟ ಬರಬಾರ್ದು ಅಂಥೇಳಿ ಆತ ಚೀರ್ತಾನ. ಅವಾಗ ಎಚ್ಚರ ಆಗ್ತದ್ರಿ ಪಾಪ. ಅವ ಅಂತಾನ, ಅದು ಸತ್ಯ ಆಯಿತು, ಈಗೆಲ್ಲ ರಾಜ್ಯ ಸಾಮ್ರಾಜ್ಯ ಐತೆ, ನನಗೆ ನನ್ನ ಮಕ್ಕಳದಾರ, ರಾಜ್ಯ ಇದೆ, ಎಲ್ಲವೂ ಇದೆ, ಒಂದು ಹಾಗಾದರೆ ಸತ್ಯ ಯಾವುದು ಅಂತ ಕೇಳ್ತಾನೆ. ಆ ಸಂದರ್ಭಕ್ಕೆ ಅಷ್ಟಾವಕ್ರ ಅಂತಕ್ಕಂಥ ಒಬ್ಬ ಋಷಿ ಬರ್ತಾರವ್ರು. ಬಂದು ರಾಜ ಹೀಗ್ಯಾಕೆ ಮಾಡಾಕುಂತಿ ಅಂದಾಗ ಅವ್ ಹೇಳ್ತಾನ, ಅದು ಸತ್ಯವೋ ಇದು ಸತ್ಯವೋ ಅಂದಾಗ ಏನು ಹೇಳಾಕುಂತೀನಿ ನೀನು? ಇಲ್ಲ, ಸ್ವಪ್ನದೊಳಗೆ ರಾಜ್ಯ ಕಳ್ಕೊಂಡಿದ್ದೆ, ಈಗ ಜಾಗೃತದೊಳಗೆ ಎಲ್ಲ ಐತಿದು, ಎದ್ದಾಗ ಎಲ್ಲ ಇದೆ, ಮತ್ತು ಆ ಪ್ರಪಂಚನೂ ಅನುಭವಿಸಿದೆ, ಈ ಪ್ರಪಂಚ ಅನುಭವಿಸಿದೆ, ಇದರೊಳಗೆ ಯಾವುದು ಸತ್ಯ? ಅವಾಗ ಅವ್ರು ಹೇಳ್ತಾರ, ನೋಡಪ್ಪ, ಸ್ವಪ್ನವೂ ಸತ್ಯವಲ್ಲ, ಈ ಜಾಗೃತ ಅವಸ್ಥೆ ಏನಿದೆ ಇದು ಕೂಡ ಸತ್ಯವಲ್ಲ, ಯಾರು ನಿನ್ನೊಳಗೆ ಕುಂತು ಅನುಭವಿಸ್ತಿದ್ದಾರೆ ಅವನು ಮಾತ್ರ ಸತ್ಯ ಅಂತ ಹೇಳ್ತಾರೋ. ಯಾರು ನಮ್ಮೊಳಗೆ ಕುಂತು ಅನುಭವಿಸೋರು ಯಾರ್ರಿ? ಗೊತ್ತದ ನಿಮ್ಗೆ? ಒಂದು ಪ್ರಜ್ಞೆ ಐತಿ ಅಂತ ನಮ್ಗೆ ಗೊತ್ತದ. ಪ್ರಜ್ಞೆ ಅಂದ್ರೆ ಏನ್ರ ಅವರ ಒಂದು ಸಾಕ್ಷಿ.
ಆ ಚೈತನ್ಯಾತ್ಮಕವಾದ ಸಾಕ್ಷಿ, ಆ ಪ್ರಜ್ಞೆ ನಮ್ಮೊಳಗಿದೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಈಗ ನಾವೆಲ್ಲ ಕೇಳ್ತೀವಲ್ರಿ, ಸೈಕಾಲಜಿ ಓದೋರಿಗೆ ಈ ಜಗತ್ತನ್ನು ಅರಿಯುವವ ಯಾರು, ಅರಿಯಲ್ಪಡೋನು ಯಾರು ಅಂತಂದ್ರೆ ಅವ್ರಂತಾರ ಪ್ರಪಂಚ, ಮೈಂಡ್. ಅವ್ರು ಹೇಳ್ತಾರೆ ಇಲ್ಲರಿ ಮನಸ್ಸು ಅರಿತದ, ಹೊರಗಿಂದೆಲ್ಲ ಅರಿಯಲ್ಪಡ್ತದ, ಗೊತ್ತಾಗ್ತದ ಅಂತೇಳಿ. ನಿಜವಾಗ್ಲೂ ಕೂಡ ಅದು ಅಸತ್ಯ. ನಮ್ಮ ಋಷಿಮುನಿಗಳು ಹೇಳ್ತಾರೆ, ನಿಜವಾಗ್ಲೂ ಕೂಡ ನಿನ್ನೊಳಗೆ ಕುಂತು ಒಬ್ಬ ಅರಿಯ ಕುಂತಾನು. ನಿಮಗೆಲ್ಲ ಗೊತ್ತಾಗ್ತದೆ. ಸತ್ಯ ಯಾವುದು ಅಂತಂದರೆ ತ್ರಿಕಾಲದೊಳಗೂ ಕೂಡ ಇರ್ತಕ್ಕಂಥದ್ದು. ತ್ರಿಕಾಲ ಯಾವುದು? ಭೂತ, ಭವಿಷ್ಯತ್ತು, ವರ್ತಮಾನ ಅಷ್ಟೇ ಅಲ್ಲ. ತ್ರಿಕಾಲ ಅಂತಂದರೆ ಜಾಗೃತಾವಸ್ಥೆಯೊಳಗೂ ಇರಬೇಕು. ಈಗ ಎಚ್ಚರದಿವಲ್ಲ ಜಾಗೃತಾವಸ್ಥೆ, ಮಲಗಿದಿವಲ್ಲ ಅದು ಸ್ವಪ್ನಾವಸ್ಥೆ, ಏನೂ ನಿದ್ರೆ ಇಲ್ಲದೆ ಇದ್ದಾಗ ಅದು ಯಾವುದು? ಸುಷುಪ್ತಿ, ಗಾಢ ನಿದ್ರೆ ಅಂಥೇಳಿ. ಈ ಮೂರನ್ನು ಒಬ್ಬ ಅನುಭವಿಸ್ಯಾನ. ಗೊತ್ತ್ರಿ? ನಿಮ್ಮ ಸ್ವಪ್ನ ಬಿದ್ದಾಗೂ ಅದನ್ನು ಸ್ವಪ್ನ ಬಿದ್ದೈತಿ ಅಂತ ಗೊತ್ತಿದೆ ಅವನಿಗೆ. ಎಚ್ಚರದೊಳಗೆ ಇದ್ದಾಗ ನಾ ಮಾತಾಡೋದನ್ನು ಕೇಳಕ್ಕೆ ಕುಂತೀರಿ. ಕೇಳುವ ಕಿವಿಯೊಳಗೆ ಅದೆಲ್ಲವನ್ನು ಕೇಳ್ಕೊಂತ ಒಬ್ಬವ ಅನುಭವಿಸಕ್ಕೆ ಕುಂತಾನ. ಅದು ಗೊತ್ತಾಗ್ತದ. ಆ ಒಂದು ಸಾಕ್ಷಿ ಏನಿದೆ ಅದು ನಿಜವಾದ ನಿತ್ಯ ಅಂತಕ್ಕಂಥದ್ದು. ಅವ್ರು ಹೇಳ್ತಾರೆ ಮೂರೂ ಕಾಲದೊಳಗೂ ಕೂಡ ಅದು ಇದೆ. ನಿಮ್ಮ ದೇಹ ಹೋದಾಗಲೂ ಕೂಡ ನಿಮ್ಮ ಆತ್ಮ ಚೈತನ್ಯಕ್ಕೆ ಏನೂ ಆಗೋದಿಲ್ಲ. ನಾವೆಲ್ಲ ಸಾವು ಅಂತ ಕರಿತೇವೆ. ಸಾವು ಅಂದ್ರೇನು? ನಮ್ಮ ದೇಹ ಬಿದ್ದು ಹೋಗ್ತದೆ, ಆದರೆ ನಿಮ್ಮ ಚೈತನ್ಯ ಸದಾ ಇರ್ತದೆ ಅಂತಕ್ಕಂಥದ್ದು. ಇಲ್ಲಿ ನಿತ್ಯ ಅಂತಕ್ಕಂಥದ್ದು ಯಾವುದು ಇದೆ? ಸರ್ವಗತವಾಗಿ ಸರ್ವಕಾಲಕ್ಕೂ ಇರತಕ್ಕಂಥ ಆ ಸಾಕ್ಷಿ. ಅದನ್ನೇ ಪರಮಾತ್ಮ ಹೇಳಕ್ಕಂತ ನಂದೀಶನಿಗೆ. ಬ್ರಹ್ಮ ಯಾವುದು ಅಂತಂದರೆ ಇಂತಹ ದೇವರು ಒಬ್ಬನಿದ್ದಾನಪ್ಪ, ಅವನು ನಿರಾಕಾರನಿದ್ದಾನೆ, ನಿರ್ವಯವನಾಗಿದ್ದಾನೆ, ಮತ್ತು ನಿಷ್ಪ್ರಪಂಚಕನಾಗಿ ಅವನಿಗೆ ಯಾವುದೇ ಲೇಷಗಳಿಲ್ಲ. ಈಗ ನಾವೆಲ್ಲರೂ ಹೇಗೆ ಸೂರ್ಯ ಕೆಟ್ಟದರ ಮೇಲೆ ಬೀಳ್ತಾನೆ, ಒಳ್ಳೆಯದರ ಮೇಲೆ ಬೀಳ್ತಾನೆ, ಅದರಿಂದ ಅವನಿಗೆ ಏನೂ ಕೂಡ ಬಾಧೆ ಇಲ್ಲ. ಹಾಗೆ ನಿಮ್ಮ ಜೀವನದೊಳಗೆ ಕಷ್ಟ ಆಗಲಿ ಸುಖ ಆಗಲಿ ಅದನ್ನು ಅನುಭವಿಸ್ತಾನೆ, ಅದರಿಂದ ಅವನಿಗೆ ಏನೂ ಬಾಧೆ ಇಲ್ಲ. ದುಃಖ ಆದಾಗಲೂ ಕೂಡ ಅದನ್ನು ಅನುಭವಿಸಿದ, ಸುಖ ಆದಾಗಲೂ ಕೂಡ ಅನುಭವಿಸಿದ. ಅವ ಎಂದು ಕೂಡ ವಿಕಾರ ಆಗಲಿಲ್ಲ. ನಾವೆಲ್ಲ ಅಂತೀವಲ್ಲ ಏನೂ ಕೆಟ್ಟಿರಬಾರ್ದು ಅಂತೇಳಿ. ಹಾಗೆ ಮನುಷ್ಯನ ಜೀವನದೊಳಗೆ ಎಷ್ಟೇ ಆದಾಗಲೂ ಕೂಡ ನಿಮ್ಮೊಳಗೆ ಕೂತಿರ್ತಕ್ಕಂಥ ಆ ಭಗವಂತ ಏನಿದ್ದಾನೆ ಅವನು ಎಂದೂ ಕೂಡ ಕೆಟ್ಟಿಲ್ಲ. ಅವ ಶುದ್ಧನಾಗೇ ಇರತಕ್ಕಂಥದ್ದು. ಆದರೆ ಕೆಟ್ಟಿದ್ದು ಯಾವುದಿಲ್ಲಿ? ಮನಸ್ಸು. ನಾವೆಲ್ಲ ಅಂತೀವಿ ಯಾವುದು ಮನಸ್ಸು ಅಂದರೆ ಇದೇ ಜೀವಾತ್ಮ. ಆತ್ಮ ಪ್ಲಸ್ ಮನಸ್ಸು ಇವು ಕೂಡಿದಾಗ ಮನುಷ್ಯ ಜೀವಾತ್ಮನಾಗ್ತಾನೆ. ನಾವು ಸಾಕ್ಷಿಯಾಗಿ ನೋಡಿದರೆ ನಿಮ್ಮೊಳಗಿರುವ ಸಾಕ್ಷಿ ನಮ್ಮೊಳಗಿರುವ ಸಾಕ್ಷಿ ಬೇರೆ ಅಲ್ಲ. ಒಬ್ಬ ಹೇಳ್ತಾರೆ ಒಂದು ಇರುವೆಯಿಂದ ಹಿಡಿದು ಬುದ್ಧನ ತನಕ ಯಾವುದು ದೊಡ್ಡದಿದೆಯೋ ಅದೆಲ್ಲವೂ ಕೂಡ ಸಾಕ್ಷಿ ಏನಿದೆ ಅದು ಒಂದೇ. ಜೀವಾತ್ಮನ ಅಂಶವಾಗಿ ಬಂದರೆ ನನ್ನ ಜೀವಾತ್ಮ ನಿಮ್ಮ ಜೀವಾತ್ಮ ಬೇರೆ ಆಗ್ಬೋದು. ಹೇಗೆ ಅವ್ರು ಹೇಳ್ತಾರೆ, ಅದು ವೇದಾಂತ ಹೇಳ್ಕೊಂಡ್ರೆ ಟೈಮ್ ಆಗ್ತದಲ್ಲ ಅವ್ರ ಪೂರ್ತಿ. ಅವ್ರು ಹೇಳ್ತಾರೆ ನಾವು ಹೇಗೆ, ನೀವೆಲ್ಲ ಒಂದು ಬಲ್ಪ್ ನೋಡಿರಲ್ರ, ಅವರ ಬಲ್ಪು ಅದರ ಸುತ್ತ ಗ್ಲಾಸ್ ಇರ್ತದೆ, ಒಳಗೊಂದು ಬೆಳಕಿದೆ. ಹಾಗೆ ಒಳಗಿರ್ತಕ್ಕಂಥ ಬೆಳಕು ಯಾವುದು ಅಂದರೆ ಅದೇ ನಮ್ಮ ಆತ್ಮ, ಹೊರಗಿರ್ತಕ್ಕಂಥ ಗಾಜ್ ಯಾವುದು ಅಂದ್ರೆ ಅದು ನಮ್ಮ ಮನಸ್ಸು. ನಾವೆಲ್ಲ ಅಂತೀವಿ ಸತ್ಪುರುಷರು ಒಳ್ಳೆಯವರು ಯಾರು ಅಂತಂದರೆ ಅವ್ರು ಹೇಳ್ತಾರೆ ಯಾವ ಈ ಗ್ಲಾಸಿಗೆ ಯಾವುದೇ ಬಣ್ಣ ಬಡದಿಲ್ವೋ ಅದು ನಿಜವಾದ ಮನಸ್ಸು ಅಂತಕ್ಕಂಥದ್ದು. ನಾವೆಲ್ಲ ಅಂತೀವಿ ಪಾಪಾತ್ಮ ಯಾರು ಅಂದ್ರೆ ತಿಳ್ಕೋಬೇಕು. ಯಾರು ಕೆಟ್ಟ ಕಾರ್ಯ ಮಾಡಿರ್ತಾರೋ ಅವರ ಪಾವಿತ್ರ್ಯತೆಯೊಳಗೆ ಧಕ್ಕೆ ಇರ್ತದೆ. ಅಂಥವನ ಜೀವನದೊಳಗೆ ಕರಿಯಾದ ಬಣ್ಣವನ್ನು ಬಡದ ಹಾಗೆ ಹೇಳ್ತಾರೆ. ಕರಿಯಾದ ಬಣ್ಣ ಬಡದ್ರೆ ಏನಾಗ್ತದ? ಬೆಳಕು ಬರ್ತದ್ರಿ? ಬರಂಗಿಲ್ಲ, ಬೆಳಕು ಎಂದೂ ಬರಂಗಿಲ್ಲ. ಅದೇ ನೀವೇನಾದ್ರೂ ಒಂದಿಷ್ಟು ಜೀವನದೊಳಗೆ ಗಳಿಸ್ಬೇಕು, ಏನಾದರೂ ಮಾಡಬೇಕು ಒಂದಿಷ್ಟು ಅನ್ಯಾಯ ಏನೇ ಇದ್ರೂ ಇತ್ತ ಒಳ್ಳೆಯದು ಮಾಡ್ತಿರ್ತಾನೆ, ಇತ್ತ ಕೆಟ್ಟದ್ದು ಮಾಡ್ತಿರ್ತಾನ, ಒಂದಿಷ್ಟು ದಾನನೂ ಮಾಡ್ತಿರ್ತಾನ, ಜೀವನದೊಳಗೆ ಮೇಲೆ ಹೋಗ್ಬೇಕು ಅನ್ನುವಂಥ ಆಸೆ ಇರ್ತದೆ. ಅಂಥವನಿಗೆ ಯಾವ ಬಣ್ಣ ಅಂದರೆ ಕೆಂಪು ಬಣ್ಣ. ನೀವು ಕೆಂಪು ಬಣ್ಣ ಅಂದರೆ ಒಂದಿಷ್ಟು ಬೆಳಕಾದರೂ ಇರ್ತದೆ, ಕರಿ ಬಣ್ಣ ಬಂದುಬಿಟ್ರೆ ಯಾವ ಬೆಳಕು ಇಲ್ಲ. ಇನ್ನೊಂದು ಸತ್ವಗುಣ ಮುಂದೆ ಬರ್ತದ್ರಿ, ತ್ರಿಗುಣಗಳು ಅಂತೇಳಿ, ಸತ್ವ ರಜಸ್ಸು ತಮಸ್ಸು ಅಂತೇಳಿ ಇದೆ. ತಮಸ್ಸು ಅಂದರೆ ಕರಿ ಬಣ್ಣ, ರಜೋಗುಣ ಅಂತಂದರೆ ಕೆಂಪು ಬಣ್ಣ, ಸಾತ್ವಿಕ ಬಣ್ಣ ಯಾವುದು ಅಂದರೆ ದೇವರ ಧ್ಯಾನದೊಳಗೆ ಆ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ತನ್ನ ಆತ್ಮದೊಳಗೆ ಯಾರು ಇರ್ತಾರೆ ಅವನು ಸಾತ್ವಿಕ. ಅಂಥವನಿಗೆ ಯಾವ ಬಣ್ಣ ಇರ್ತದೆ ಅಂದರೆ ಬಿಳಿ ಬಣ್ಣ ಅಂತೇಳಿ. ಬಿಳಿ ಬಣ್ಣ ಇದ್ದಾಗಲೂ ಕೂಡ ಬೆಳಕಿದೆ, ಆದರೆ ಇನ್ನೂ ಶುದ್ಧ ಅಲ್ಲ ಅದು. ಅವ್ರು ಹೇಳ್ತಾರೆ ಯಾವುದು ಶುದ್ಧ ಅಂತಂದರೆ ತ್ರಿಗುಣಾತೀತನಾಗಿ ಯಾರು ಬಾಳ್ತಾನೋ ಅವನು ನಿಜವಾದ ಶುದ್ಧ ಅಂತೇಳಿ. ನೀವೆಲ್ಲ ಭಸ್ಮ ಹಚ್ಕೊತಿರಲ್ಲ, ಭಸ್ಮ ಹಚ್ಕೊಳ್ಳೋರ ಕಾರಣ ಏನು ಅಂತಂದರೆ ಅವನಿಗೆ ಕೆಟ್ಟದರ ಮೇಲೆ ಒಳ್ಳೆಯದರ ಮೇಲೆ ಸಮಾನವಾಗಿರತಕ್ಕಂಥ ದೃಷ್ಟಿ, ಅವನಿಗೆ ಹೊಗಳಿಕೆ ತೆಗಳಿಕೆಯ ಮೇಲೆ ಸಮಾನ ದೃಷ್ಟಿ. ಅವನಿಗೆ ಏನೇ ಆದಾಗಲೂ ಕೂಡ ಅವನು ಹೇಗೆ ತನ್ನೊಳಗಿರುವ ಆತ್ಮ ಸದಾ ಶಾಂತವಾಗಿರ್ತದೋ ಅಂತ ಶಾಂತವಾಗಿರ್ತಾನೆ. ಶಿವ ಹೆಂಗ ಭಸ್ಮ ಹಚ್ಚುವಂತನ ಕಾರಣ ಏನು ಅಂದರೆ ತ್ರಿಗುಣಾತ್ಮಕ ಅಂತೇಳಿ. ಅವನು ಈ ಮೂರು ಗುಣಗಳನ್ನು ದಾಟಿ ಇರತಕ್ಕಂಥವನು.
ನಾವೇನಾದರೂ ಆ ಭಾವಕ್ಕೆ ಬಂದ್ಬಿಟ್ರೆ ಅತ್ತ ಶಿವನು ಒಂದೇ, ಅತ್ತ ನೀವು ಒಂದೇ, ಅಲ್ಲಿ ಬೇರೆ ಬೇರೆ ಏನಿಲ್ಲ. ಇಲ್ಲಿ ದೇವಿನೂ ಒಂದೇ, ನೀವೇನಾದರೂ ತ್ರಿಗುಣಾತ್ಮಕವಾಗಿ ನಿಮ್ಮ ಸಾಕ್ಷಿ ಪ್ರಜ್ಞೆಯೊಳಗಿರೋದಕ್ಕಾದರೆ ನೀವು ಕೂಡ ಒಂದೇ ಅಂತಕ್ಕಂಥದ್ದು. ಹೀಗಾಗಿ ಪರಮಾತ್ಮ ಹೇಳಕ್ಕಂತಾನೇನು, ಆ ಬ್ರಹ್ಮ ಅಂತಕ್ಕಂಥ ಆ ಚೈತನ್ಯ ಏನಿದೆ ಅದು ಮೊದಲು ಇರತಕ್ಕಂಥದ್ದು, ಅದು ಎಂದೂ ಕೂಡ ಕೆಲಸ ಮಾಡಂಗಿಲ್ಲ ಅಂತೇಳಿ ಅದಕ್ಕೆ ಅಚಲ ಅಂತ ಕರೀತಾರೆ. ಹೇಗೆ? ಅದು ಸರ್ವವ್ಯಾಪಿಯಾಗಿರ್ತಕ್ಕಂಥ ಆ ಬ್ರಹ್ಮಶಕ್ತಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅನಂತಂ ಅಂದರೆ ತಿಳ್ಕೋಬೇಕು, ಎಂದೂ ಕೂಡ ಅದನ್ನು ತುಂಡರಿಸಲು ಆಗುವುದಿಲ್ಲ. ಇಡೀ ಸರ್ವವ್ಯಾಪಿಯಾಗಿ ಅದು ತುಂಬಿಕೊಂಡಿದೆ, ನಮ್ಮೊಳಗಿದೆ. ಈ ಎಲ್ಲ ಕಣಕಣದೊಳಗೂ ಕೂಡ ಆ ಪರಮಾತ್ಮ ತುಂಬಿದ್ದಾನೆ. ಅವನು ನಿಜವಾದ ನಿರ್ವಿಕಾರ ಬ್ರಹ್ಮ ಏನಿದ್ನು ಅದನ್ನೇ ಪರಮಾತ್ಮ ಹೇಳ್ತಾನೆ. ಅದೇ ದೇವಿ ಶಕ್ತಿ ಮುಂದೆ ಇದು ಪ್ರಪಂಚವಾಗಬೇಕು ಅಂತ ಹೇಳಿ ಮಾಯೆಯ ಮುಸುಕನ್ನು ಹಾಕೊಳ್ತಾಳೆ. ಯಾವುದು ಮಾಯೆಯ ಮುಸುಕು? ನಮಗೆ ನೋಡಿದ್ಕೊಳ್ಳೋಣ ಅನಿಸ್ತದೆ. ಒಮ್ಮೊಮ್ಮೆ ಇದು ಸತ್ಯವಾಗಿ ಕಾಣ್ತದೆ, ಒಮ್ಮೊಮ್ಮೆ ಇದು ಅಸತ್ಯವಾಗಿ ಕಾಣ್ತದೆ. ನೀನು ಹೇಳಿದ್ದೆ ನಿಮಗೆ, ತಾಯಿ ಮಗನ ಮೇಲೆ ಎಷ್ಟು ಪ್ರೀತಿ ಇರ್ತಾಳಂದ್ರೂ ಕೂಡ ಅವಾಗ ತಾಯಿಗೆ ಕೆಟ್ಟದ್ದು ಬಯಸಿದಾಗಲೂ ತಾಯಿ ಅಂತಾಳು, ಹೋಗ್ಲಿ ಬಿಡು ನನ್ನ ಮಗ, ಇದೇ ಮಾಯೆ. ನೀವು ಜಗತ್ತಿನೊಳಗೆ ಎಲ್ಲರೂ ಸಾಯ್ತಾರಂತ ಗೊತ್ತಿದ್ದಾಗಲೂ ಕೂಡ ಪಾಪ ಕಾರ್ಯ ಮಾಡ್ತೀವಲ್ಲ, ಇದು ಕೂಡ ಮಾಯೇನೆ. ನಾವೆಲ್ಲ ತಿಳ್ಕೋಬೇಕು, ಒಳ್ಳೆ ಕಾರ್ಯ ಮಾಡೋದಕ್ಕೆ ಮನಸ್ಸಿದೆ, ಆದರೆ ಮಾಡೋಕ್ಕಾಗವಲ್ದು, ಇದು ಕೂಡ ಮಾಯೇನೆ ಅಂತಕ್ಕಂಥದ್ದು. ಕೃಷ್ಣ ಅರ್ಜುನಿಗೆ ಯಾಕೆ ಬೋಧನೆ ಮಾಡಿದ್ನು ನಿಮಗೆಲ್ಲ ಗೊತ್ತಿರಬೇಕು. ದುರ್ಯೋಧನ ನಮ್ಮ ಕ್ಲೋಸ್ ಫ್ರೆಂಡ್, ಆದರೆ ದುರ್ಯೋಧನನಿಗೆ ಹೇಳ್ತಾನೆ ಒಂದ್ಸತೆ, ನೀ ಮಾಡೋದು ಒಳ್ಳೇದಲ್ಲೋ, ಅವ್ರಿಗೆ ಗ್ರಾಮ ಕೊಟ್ಟುಬಿಡು, ಒಳ್ಳೇದಾಗ್ತದೆ ನನಗೆ ಅಂದಾಗ, ಹೇ ಕೃಷ್ಣ ಸುಮ್ಕುಂದರು, ಧರ್ಮ ಅಂದ್ರೆ ನಿನಗೆ ಚೆನ್ನಾಗಿ ಗೊತ್ತಾಯ್ತು ನನಗೆ, ನೀ ಹೇಳಕ್ಕೆ ಬರಬೇಡ ಅಂತಾನು. ಯಾರಿಗೆ ಎಲ್ಲವನ್ನ ತಲೆಯೊಳಗೆ ತುಂಬ್ಕೊಂಡಿರ್ತಾರಲ್ಲ ಅಂಥವರಿಗೆ ಯಾವುದೇ ಜ್ಞಾನಗಳು ಹೋಗೋದಿಲ್ಲ. ನಾವೆಲ್ಲ ತಿಳ್ಕೋಬೇಕು. ದುರ್ಯೋಧನ ಅಂತಾನು, ಚೆನ್ನಾಗಿ ಧರ್ಮ ನನಗೆ ಗೊತ್ತದ, ನೀ ಏನು ಹೇಳಕ್ಕೆ ಹೋಗ್ಬೇಡ ಅಂದಾಗ ಕೃಷ್ಣ ಅಂತಾನು, ಅವಿ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಮುಂದೆ ದುರ್ಯೋಧನ ಹೇಳ್ತಾನೆ ಮತ್ತೆ ಎರಡನೇ ಮಾತು, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ನನಗೆ ಕೆಟ್ಟದ್ದು ಯಾವುದಂತೂ ಕೂಡ ಗೊತ್ತಿದೆ, ಅದನ್ನು ಬಿಡಲಿಕ್ಕೆ ಮನಸ್ಸು ಬರವಲ್ದು ಕೃಷ್ಣ, ಏನು ಮಾಡಲಿ, ಆದರೆ ನಾನು ಅವರಿಗೆ ಗ್ರಾಮ ಕೊಡಂಗಿಲ್ಲ, ನೀ ಹೇಳಿದ್ದು ಬಿಡಂಗಿಲ್ಲ ಅಂತವ. ಅವಾಗ ಕೃಷ್ಣ ಅಂತಾನ, ಇವನಿಗೆ ಹೇಳಿ ಪ್ರಯೋಜನ ಇಲ್ಲ ಅಂತೇಳಿ ಅರ್ಜುನನಿಗೆ ಹೇಳುವಾಗ ಆತ ಅರ್ಜುನ ಹೇಳ್ತಾನೆ ಏನಂತ, ಅರ್ಜುನ ಅನ್ಕೊಂತ, ನನಗೆ ಯಾವುದು ಚಲೋ ಅದನ್ನು ಬೋಧನೆ ಮಾಡಪ್ಪ, ನೀ ಯಾವುದನ್ನು ಹೇಳ್ತೀಯೋ ಅದ ಎಲ್ಲವನ್ನ ಕೇಳಿ ಯಥಾ ಇಚ್ಛಿಸಿ ತಥಾಕುರು. ಕೃಷ್ಣನೇ ಹೇಳ್ತಾನೆ ಲಾಸ್ಟು, ಈ ಎಲ್ಲವನ್ನ ಕೇಳಿದಾಗ ನಿನಗೆ ಯಾವುದು ಒಳ್ಳೇದು ಅನಿಸ್ತದೋ ಅದರಂತೆ ನಡಿ ಅಂದಾಗ ಕೈ ಮುಗಿತಾನೆ. ವಿಚಾರ ಏನು ಅಂದರೆ, ನಾವೆಲ್ಲರೂ ತಿಳ್ಕೋಬೇಕು, ದೇವರ ಬಗ್ಗೆ ತಿಳ್ಕೋಬೇಕು ಅಂದಾಗ ಒಂದಿಷ್ಟು ಲಾಜಿಕ್ ಏನಾದರೂ ಹಾಕೊಂಡ್ಬಿಟ್ರೆ ದೇವರ ಬಗ್ಗೆ ವಿನಾ ಪೈಸೆ ಏನೂ ಅರ್ಥ ಆಗಂಗಿಲ್ಲ. ನಾವೆಲ್ಲ ಅನ್ಕೊಂತೀವಿ ದೇವರು ಅಂದ್ರೆ ಏನಂದ್ಗಳೇನ ಆಕಾರ ಇದೆ, ಮುಂದೆ ಬರ್ತದೆ, ಆಕಾರ ಹೆಂಗೆ ಬಂತು ಅಂತೇಳಿ. ದೇವರ ಬಗ್ಗೆ ನೀವು ಲಾಜಿಕ್ ಇಟ್ಟು ಏನಾದರೂ ಹುಡುಕಾಕ್ ಕುಂತ್ರೆ ಎಂದೂ ಕೂಡ ದೇವರ ಬಗ್ಗೆ ಆಗೋದಿಲ್ಲ. ಮತ್ತೆ ಲಾಜಿಕ್ನಿಂದ ದೇವ್ರು ಇಲ್ಲ ಅಂತ ಪ್ರೂವ್ ಮಾಡಕ್ ಹೋದ್ರೆ ಅದು ಕೂಡ ಆಗೋದಿಲ್ಲ ಅಂತೇಳಿ. ಯಾಕೆ ಅಂತಂದ್ರೆ ಹೇಳ್ತಾರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅವ್ರು ಹೇಳ್ತಾರೆ, ಭಗವಂತನ ಬಗ್ಗೆ ಮಾತಾಡೋದಕ್ಕೆ ಹೋದಾಗ ಮನಸ್ಸು ಮತ್ತು ಮಾತುಗಳು ಸುಮ್ಮನೆ ಒಂದು ಹಾಗೆ ಹೊಳ್ಳಿ ಬಂದು ಅಂತ ಹೇಳ್ತಾರೆ ಅವರು. ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಗೊತ್ತ್ರಿ? ಕಣ್ಣಿಗೆ ಕಂಡಿದ್ದನ್ನು ತಿಳಿದಿದ್ದನ್ನು ಗೊತ್ತಿದ್ದನ್ನು ಮಾತ್ರ ತಿಳಿಯೋ ತಾಕತ್ತು ಮನಸ್ಸಿಗಿದೆ ವಿನಃ ಗೊತ್ತಿರಲಾರ್ದನ್ನು ಎಂದೂ ಕೂಡ ಮನಸ್ಸಿಗೆ ತಿಳಿಯೋ ಶಕ್ತಿ ಇಲ್ಲ. ಅಷ್ಟೇ ಅಲ್ಲ, ರೂಪ ಯಥೋ ವಾಚ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮುಂದೆ ಹೇಳ್ತಾರೆ, ಭಾಷೆಗಿರುವ ತಾಕತ್ತೇನು ಅಂದರೆ ನಿಮಗೆ ಗೊತ್ತಿದ್ದದ್ದನ್ನು ಮಾತ್ರ ಗೊತ್ತು ಮಾಡ್ತದೆ ಭಾಷೆ. ನನಗೇನಾದರೂ ನಾನು ಒಂದು ದಿವಸ ಗೋವು ನೋಡಿಲ್ಲ ಅಂತಂದರೆ ನನಗೆ ಅರ್ಥ ಮಾಡಿಸ್ತೀರಿ ನೀವು. ನಾ ಗೋವು ನೋಡೇ ಇಲ್ಲ ಅಂತಂದ್ರೆ ಅರ್ಥ ಮಾಡಿಸ್ತೀರಿ. ಅರ್ಥ ಮಾಡ್ಸೋಕ್ಕಾಗಲ್ಲ. ಹೇಳ್ಬೋದು ನೀವು ಎಮ್ಮೆ ನೋಡಿರಣ, ನಾಯಿ ನೋಡಿರಣ, ನಾಯಿ ನೋಡಿ ನಾವು ನಾಯಿ ಹಂಗೆ ಇಲ್ಲ ಅಂತ ನೀವು ಹೇಳ್ಬೋದೇ ವಿನಃ ಗೋವು ಹೀಗೆ ಇದೆ ಅಂತಂದ್ರೆ ಅರ್ಥ ಆಗಲ್ಲ ನಮ್ಗೆ. ಯಾಕಂದರೆ ಗೊತ್ತಿದ್ದನ್ನು ಮಾತ್ರ ಗೊತ್ತಾಗ್ತದೆ ವಿನಃ ಗೊತ್ತಿರಲಾರ್ದೆಂದು ಕೂಡ ಭಾಷೆಯಿಂದ ವ್ಯಕ್ತ ಮಾಡೋಕ್ಕಾಗೋದಿಲ್ಲ. ಹಾಗೆ ನೀವು ಅವ್ಯಕ್ತನಾಗಿರ್ತಕ್ಕಂಥ ಆ ಪರಮಾತ್ಮನನ್ನು ಹೇಳಬೇಕು ಅಂತಂದರೆ ಅವನಿಗೆ ಮೌನ ಒಂದೇ ಉತ್ತರ. ಅದಕ್ಕೆ ಹೇಳ್ತಾರೆ, ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಅಂತೇಳಿ. ಯಾರಿಗೆ ಭಗವಂತನ ಬಗ್ಗೆ ಗೊತ್ತಿದೆ ಅಂತಂದಾಗ ಅವನೇನಾದ್ರೂ ನನಗೆ ಅವ ಗೊತ್ತು ಅಂದರೆ ಅವನ ಬಗ್ಗೆ ಅವನಿಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ. ಮುಂದೆ ಹೇಳ್ತಾರೆ, ವಿಜ್ಞಾತಂ ಅವಿಜಾನತಾಂ. ಹೇಳ್ತಾರೆ, ದೇವರ ಬಗ್ಗೆ ಕೇಳಿದಾಗ ಅವನ ಬಗ್ಗೆ ನನಗೇನೂ ಗೊತ್ತಿಲ್ಲ, ಅವನೇನಾದರೂ ಶಾಂತನಾಗಿ ಮೌನವಾಗಿ ಬಿಟ್ಟರೆ ಅವನಿಗೆ ದೇವರ ಬಗ್ಗೆ ಗೊತ್ತಿದೆ. ಒಬ್ಬ ಶಿಷ್ಯ ಕೇಳ್ತಾನ ಗುರುಗಳ ಹತ್ರ,
ಗುರುಗಳೇ ಪರಮಾತ್ಮನ ಅಸ್ತಿತ್ವ ಹೆಂಗಿರ್ತದೆ ಹೇಳ್ರಿ ಅಂದಾಗ ಗುರುಗಳು ಸುಮ್ಮನೆ ಇರ್ತಾರೆ. 4-5 ಸತಿ ಕೇಳಿದಾಗ ಸುಮ್ಮನೆ ಇರ್ತಾರೆ. ಅವಾಗ ಯಾಕೆ ಹೇಳವಲ್ರಿ ನೀವೇನು ಭಗವಂತನ ಅಸ್ತಿತ್ವ ಏನು ಯಾಕೆ ಹೇಳವಲ್ರಿ ಅಂದಾಗ ಗುರುಗಳ ಉತ್ತರ ಏನು ಅಂದರೆ 4-5 ಸತಿ ಅದನ್ನ ಹೇಳಕ್ಕಂತೂ ಮೌನವೇ ಅದಕ್ಕೆ ಉತ್ತರ ಅಂಥೇಳಿ. ದೇವರ ಬಗ್ಗೆ ನಾವು ಹಿಂಗೆ ತಿಳ್ಕೊಂಡಿವಿ, ದೇವರು ನನಗೆ ಅದು ಗೊತ್ತು ಇದು ಗೊತ್ತು ಅಂತಂದರೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ನೀವು ಅನ್ಬೋದು ಏನ್ರಿ ಏನು ಹೇಳಕ್ಕಂತೀರಿ ನೀವು ಅಂಥೇಳಿ. ಅವನ ಬಗ್ಗೆ ತಿಳಿಯೋಕ್ಕಾಗೋದಿಲ್ಲ ಅಂತೇಳಿ ಅದ್ವೈತ ಮುಂದೆ ಹೇಳ್ತದೆ. ಅವನ ಬಗ್ಗೆ ತಿಳಿಯೋಕ್ಕಾಗೋದಿಲ್ಲ. ಯಾಕೆ ತಿಳಿಯೋಕ್ಕಾಗೋದಿಲ್ಲ? ತಿಳಿಯದೇ ಇರತಕ್ಕಂಥ ವಸ್ತು ತಿಳಿಬೇಕು ಅನ್ನೋದು ಎಷ್ಟು ಹುಚ್ಚುತನ ಅಂತ ನೀವು ಅನ್ಬೋದು. ಮತ್ತು ಹಂಗೆ ಯಾಕಂದ್ರೆ ಅವನು ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು ನಾವೆಲ್ಲ ಅಂದಾಗ ಋಷಿಗಳು ಹೇಳ್ತಾರೆ ಯಾಕೆ ತಿಳಿಯೋಕ್ಕಾಗೋದಿಲ್ಲ ಅಂದರೆ ನಿನ್ನೊಳಗೆ ಕುಂತು ತಿಳಿಯೋನು ಅವನೇ ಆಗಿರೋದ್ರಿಂದ ತಿಳಿಯುವವನನ್ನು ಎಂದೂ ತಿಳಿಯೋಕ್ಕಾಗೋದಿಲ್ಲ ಅಂತೇಳಿ. ನಾವೆಲ್ಲರೂ ಅರ್ಥ ಆಗದೆ ಇರ್ಬೋದು ನಿಮಗೆ, ಆದರೆ ತಿಳ್ಕೊಳ್ರವರ ನಿಮ್ಮೊಳಗಿರ್ತಕ್ಕಂಥ ಆ ಸಾಕ್ಷಿಯನ್ನು ಎಂದೂ ಕೂಡ ನೀವು ತಿಳಿಯೋಕ್ಕಾಗೋದಿಲ್ಲ. ಯಾಕೆ? ಅವನೇ ಎಲ್ಲವನ್ನ ತಿಳಿಯುತ್ತಿದ್ದಾನೆ. ಇಲ್ಲಿ ಅರ್ಥ ಏನು? ಅವನಿಂದಲೇ ಇಡೀ ಜಗತ್ತು. ಶಂಕರಾಚಾರ್ಯರು ಬರೀತಾರೆ ದೇವರು ಹೇಗಿದ್ದಾನೆ ಅಂತಂದರೆ ಸೃಷ್ಟಿಯ ಬಗ್ಗೆ ಅವ್ರು ಚಿಂತನೆ ಮಾಡಕ್ಕೆ ಹೋಗೋದಿಲ್ಲ. ಅವ್ರು ಹೇಳ್ತಾರೆ ನಿನ್ನೊಳಗಿರ್ತಕ್ಕಂಥ ಆ ತುರ್ಯಾವಸ್ಥೆ ಏನಿದೆ ಅದರಿಂದಲೇ ಈ ಜಗತ್ತಿದೆ ವಿನಃ ಜಗತ್ತಿನಿಂದ ನೀನಿಲ್ಲ. ಯಾಕೆ ಅಂತ ಕಾರಣ ಕೊಡ್ತಾರೆ ಅವರು. ಯಾಕೆ ಅಂತಂದರೆ ಹೇಗೆ ವಿಶ್ವಂ ದರ್ಪಣ ನಗರಿ ಮಾಲತುಲ್ಯಂ ಹೇಳ್ತಾರವರು. ಇಡೀ ಜಗತ್ತು ಹೇಗಿದೆ ಅಂತಂದರೆ ವಿಶ್ವದ ದರ್ಪಣದೊಳಗೆ ಬಿಂಬದಂತೆ ಕಾಣ್ತಿದೆ ವಿನಃ ಆ ಬಿಂಬ ಯಾವುದು ಅಂದರೆ ನಿಮ್ಮ ಸಾಕ್ಷಿ. ಅದಿಲ್ಲದೆ ಇದು ಯಾವುದೂ ಕೂಡ ಇಲ್ಲ. ನೀವೆಲ್ಲ ಸಿನಿಮಾ ಥಿಯೇಟರ್ ನೋಡಿರಲ್ಲ. ಸಿನಿಮಾ ಥಿಯೇಟರ್ ಒಳಗೆ ಪರದೆ ಇರ್ತದೆ. ಪರದೆಯೊಳಗೆ ನೀವು ಮಹಾಭಾರತ ಹಾಕಿದ್ರಿ ಅಂತ ತಿಳ್ಕೊಳ್ರಿ. ಯಾರಾದರೂ ಬಂದು ಇದರೊಳಗೆ ನಿಜವಾದ ಸಿನಿಮಾ ಯಾವುದು ಅಂತಂದ್ರೆ ನೀವು ಏನು ಹೇಳ್ತೀರಿ? ಅಲ್ಲಿ ಹಲವಾರು ದೃಶ್ಯ ಬರಾಕುಂತಾವು. ಇಲ್ಲ ಕರ್ಣ ಬಂದ ಅದು ಏನು ಮಹಾಭಾರತ ಏನು ಇಲ್ಲ. ಪರದೆ ಯಾವುದು ಅಂತ ಕೇಳಿದಾಗ ನೀವು ಏನು ಹೇಳ್ತೀರಿ? ತೋರ್ಸಕ್ಕಾಗೋದಿಲ್ಲ ಪರದೆ. ನೀವು ಎಲ್ಲ ಸಿನಿಮಾ ಆಫ್ ಮಾಡಿದಾಗ ಗೊತ್ತಾಗ್ತದೆ ಅಲ್ಲೇ ನೋಡಪ್ಪ ಪರದೆ ಅಂತೇಳಿ. ಹೇಗೆ ಪರದೆ ಎಲ್ಲ ಚಿತ್ರಗಳನ್ನು ಅದು ತೋರಿಸ್ತೀವಿ ವಿನಃ ಅದರಿಂದ ಅದಕ್ಕೆ ಏನೂ ಆಗಲಿಲ್ಲ. ಹೌದ್ರಿ? ಅಲ್ಲಿ ಬೆಂಕಿ ಸೀನು ಬಂದು ಮಳೆ ಬಂತು ಎಲ್ಲ ಬಂದಾಗಲೂ ಕೂಡ ಅದು ಯಾವುದೂ ಕೂಡ ತೊಳೆಯಲಿಲ್ಲ, ಸುಡಲಿಲ್ಲ, ಏನೂ ಆಗಲಿಲ್ಲ. ಅದು ಹೇಗೆ ಸಾಕ್ಷಿಯಾಗಿ ಸುಮ್ಮನೆ ಇತ್ತೋ ಹಾಗೆ ನಮ್ಮ ಪ್ರಜ್ಞೆ ಏನಿದೆ ತುರ್ಯಾವಸ್ಥೆ ಅದು ಎಲ್ಲವನ್ನ ತೋರಿಸ್ತವೆ. ನೀವು ತಿಳಿದುಕೊಂಡಿರುವ ಪ್ರಪಂಚ ಏನಿದೆ ನೀವು ತಿಳ್ಕೋಬೇಕು. ಯಾವುದು ಈ ಬ್ರಹ್ಮ ಅಂತಂದರೆ ನಿಮ್ಮ ಒಳಗೆ ಕೂತಿರ್ತಕ್ಕಂಥ ಆ ಸಾಕ್ಷಿ ಏನಿದೆ ಅದೇ ದೇವಿಯ ಶಕ್ತಿ. ನಾವೆಲ್ಲ ಹೇಳ್ತಾರೆ ದೇವರು ಅದಲ್ಲ, ನಿತ್ಯವಾದದ್ದು ಯಾವುದಿದೆ ಒಳಗೆ ಅದು ದೇವರು ಅಂತ ಹೇಳೋ ಕಾರಣ ಏನು ಅಂದರೆ ಅದು ಒಂದು ದಿವಸ ನಾಶ ಆಗ್ಬೋದು. ಆದರೆ ಎಲ್ಲದಕ್ಕೂ ಶಕ್ತಿಯಾಗಿರ್ತಕ್ಕಂಥ ಆ ನಿತ್ಯ ಶಕ್ತಿ ಏನಿದೆ ಒಳಗೆ ನಿಮ್ಮ ಚೈತನ್ಯವಾಗಿ ಸದಾ ಐತಿ. ಆ ಸದಾ ಆಗಿರ್ತಕ್ಕಂಥ ಚೈತನ್ಯವನ್ನು ನಾವೇನಾದರೂ ನಿತ್ಯವಾಗಿ ಹೇಳ್ತಾರೆ. ಧ್ಯಾನ ಏನು ಅಂದ್ರೆ ಇದೆ ನಿಮ್ಮ ಪ್ರಜ್ಞೆಯೊಳಗೆ ನೀವಿರೋದೇ ಧ್ಯಾನ. ನಾವೆಲ್ಲ ಅದನ್ನು ಮಾಡೋದು ಇದನ್ನು ಮಾಡೋದು ಅಂತ ಹೇಳ್ತೀವಲ್ಲ, ಅದು ಮನಸ್ಸನ್ನು ನಿಗ್ರಹ ಮಾಡೋದಕ್ಕೆ. ಯಾವಾಗ ಮನಸ್ಸು ಶಾಂತವಾಗ್ತದೋ ನಿಮ್ಮ ಪ್ರಜ್ಞೆ ಯಾವಾಗಲೂ ಜಾಗೃತ ಇರ್ತದೆ. ದೇವಿ ಶಕ್ತಿ ಯಾವುದು ಅಂದರೆ ಇದೇ ನಿಮ್ಮ ನಿತ್ಯದೊಳಗಿರ್ತಕ್ಕಂಥ ಆ ಆತ್ಮಶಕ್ತಿ. ಹೀಗಾಗಿ ಪರಮಾತ್ಮ ನಂದೀಶನಿಗೆ ಹೇಳಕ್ಕಂತಾನ ಆ ಬ್ರಹ್ಮಶಕ್ತಿ ಏನಿದೆ ಅದೇ ಮಾಯೆಯನ್ನು ಹಾಕಿಕೊಳ್ತು. ಯಾವ ಮಾಯೆ ಹೇಳ್ತಾರೆ? ವಿದ್ಯಾಮಾಯೆ ಅವಿದ್ಯಾಮಾಯೆ ಅಂತೇಳಿ ಅನ್ಬೋದು ನೀವು. ಅಲ್ರಿ ನಮಗೆ ಭ್ರಮೆ ಆಗ್ತಕ್ಕಂಥ ವಿಷಯಗಳು ಪರಮಾತ್ಮಗೆ ಆದವಲ್ಲ, ಮತ್ತು ನಮಗೆ ಪರಮಾತ್ಮಗೆ ವ್ಯತ್ಯಾಸ ಏನಾಯಿತು ಅಂತ ನೀವೆಲ್ಲ ಅನ್ಬೋದು. ಭ್ರಮೆ ಯಾವುದು ಅಂದ್ರೆ ತಿಳ್ಕೊಳ್ರಿ. ಈಗ ನಾವೆಲ್ಲ ನೋಡಾಕುಂತೀವಿ, ಈ ವಸ್ತು ನೋಡಾಕುಂತೀವಿ, ಇದು ಬದಲಾಗೋದಿಲ್ಲ ಅಂತ ನಾವೆಲ್ಲ ಅನ್ಬೋದು. ನೀವು ಇದನ್ನ 1 ವರ್ಷ ಇಲ್ಲೇ ಇಡ್ರಿ, ಇದ್ದ ಆಕಾರ ಇರಂಗಿಲ್ಲ. ನಿಮ್ಮ ದೇಹ ನೋಡ್ಕೊಳ್ರಿ, ನೀವೆಲ್ಲ ಸೆಕೆಂಡಿಗೆ ಬದಲಿ ಆಗಕ್ಕುಂತದ್ದು ನಿಮ್ಮ ದೇಹ ಸೆಕೆಂಡಿಗೆ. ಆದರೆ ನಮಗೆ ಕಾಣಬಲ್ದು ಬದಲಿ ಯಾವುದಾಗ್ತದೋ ಅದು ದೇವರಂಶ ಆಗೋದಿಲ್ಲ. ಇವತ್ತು ನದಿ ನೋಡಿದರೆ ಹರಿಯುವ ನದಿ, ಒಮ್ಮೆ ಇದ್ದ ನದಿ ಇನ್ನೊಮ್ಮೆ ನೀವು ಯಾರೂ ಕೂಡ ನೋಡೋಂಗಿಲ್ಲ. ಅದೆಲ್ಲವೂ ಕೂಡ ಬದಲಾವಣೆ. ಮಾಯೆ ಯಾವುದು ಅಂದರೆ ಇವೆಲ್ಲವೂ ಬದಲಾವಣೆ ಆಗ್ತಕ್ಕಂಥ ವಸ್ತುಗಳನ್ನು ನೋಡಿ ಇವೇ ಶಾಶ್ವತ, ಇವು ಸದಾ ಇರ್ತವೆ ಅಂತಂದರೆ ಇದು ದೊಡ್ಡ ಮಾಯೆ ಅಲ್ಲೇನು? ನಾವೆಲ್ಲ ತಿಳ್ಕೋಬೇಕು. ಎಲ್ಲರೂ ಸಾಹಿತ್ಯ ಅಂತ ಗೊತ್ತಿದ್ದಾಗಲೂ ಕೂಡ ನಾವು ಅನ್ಕೊಂತೀವಲ್ಲ, ಎಲ್ಲರೂ ಸಾಹಿತ್ಯ ಅಂತ ಗೊತ್ತೈತೆ ನಮ್ಗೆ, ಆದರೂ ನಾಳೆ ನೋಡು ಮಾಡ, ಇನ್ನೊಂದು ವರ್ಷಕ್ಕೆ ನೋಡು ಮಾಡ ಅಂತೀವಿ. ಮರುಕ್ಷಣ ಏನಾಗ್ತದೆ ಗೊತ್ತಿಲ್ಲ ನಮ್ಗೆ. ಇದೇ ದೊಡ್ಡ ಮಾಯೆ ಅಂತಕ್ಕಂಥದ್ದು. ವಿದ್ಯಾಮಾಯೆ ಅವಿದ್ಯಾಮಾಯೆ ಹೇಳ್ತಾರೆ. ಆ ಪರಬ್ರಹ್ಮ ಏನಿದೆ ಅದು ಬಹು ಆಗಬೇಕು, ಅನಂತವಾಗಬೇಕು ಅಂತೇಳಿ ಇಚ್ಛೆ ಪಡ್ತು. ಋಗ್ವೇದದೊಳಗೆ ಹೇಳ್ತಾರೆ ಏಕಂ ಸತ್ವಿಪ್ರ ಬಹುಧಾ ವದಂತಿ. ಇರ್ತಕ್ಕಂಥ ಸತ್ಯ ಅನಂತವಾಗಬೇಕು ಅಂತ ಇಚ್ಛೆ ಪಟ್ಟು ತನ್ನ ಮೇಲೆ ಮಾಯೆಯ ಮುಸುಕನ್ನು ಹಾಕಿಕೊಳ್ತು. ಅದರಿಂದ ಹುಟ್ಟಿರತಕ್ಕಂಥ 3 ಶಕ್ತಿಗಳು ಯಾವುದು ಅಂದರೆ ಸಾತ್ವಿಕ ಗುಣ, ತಾಮಸಿಕ ಗುಣ, ರಜೋಗುಣ. ಈ 3 ಶಕ್ತಿಗಳೇ ಇಡೀ ಪ್ರಪಂಚವನ್ನು, ನಮ್ಮನ್ನು, ನಿಮ್ಮನ್ನು, ಎಲ್ಲರನ್ನ ಆಟ ಆಡಿಸ್ತಕ್ಕಂಥದ್ದು ಯಾವುದು ಅಂದರೆ ಇದೇ ಶಕ್ತಿಗಳು. ನಾವೆಲ್ಲ
ಅವಿದ್ಯಾಮಾಯೆ ವಿದ್ಯಾಮಾಯೆ ಯಾವುದು ಅಂದರೆ ಇದೇ ಪರಮಾತ್ಮನಿಗೆ ಮಾಯೆ ಹಾಕಿಕೊಳ್ಳೋದು ಅಂದ್ರೆ ಅರ್ಥ ಇಷ್ಟೇ. ಒಬ್ಬ ಗವರ್ನರ್ ಇರ್ತಾನೆ, ಗವರ್ನರ್ ಸುತ್ತ ಪೊಲೀಸ್ ಇರ್ತಾನೆ. ಅದೇ ಒಬ್ಬ ಕಳ್ಳನ ಸುತ್ತ ಪೊಲೀಸ್ ಇದ್ರೆ ಅರ್ಥ ಏನು? ಗವರ್ನರ್ ಸುತ್ತ ಪೊಲೀಸರಿದ್ರ ಅರ್ಥ ಅವನ ಆಳಾಗಿ ಇವರೆಲ್ಲರೂ ಕೂಡ ಕೆಲಸ ಮಾಡುತ್ತಾರ. ಅದೇ ಏನಾದರೂ ಒಬ್ಬ ಕಳ್ಳನ ಸುತ್ತ ಪೊಲೀಸ್ ಇದ್ರೆ ಅವರು ಇವನಿಗೆ ಬಡಿತಾರ, ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕು ಅವ ಕಳ್ಳ. ಅದೇ ರೀತಿ ಏನು ಅಂದರೆ ಇತ್ತ ಮನುಷ್ಯರಿಗೂ ಮತ್ತು ಆ ಪರಮಾತ್ಮನಿಗೂ ವ್ಯತ್ಯಾಸ ಏನು ಅಂದರೆ ಅವನ ಅಂಶವೇ ನಮ್ಮೊಳಗೆ ಕೂತಿದೆ, ಆದರೆ ನಾವೆಲ್ಲರೂ ಕೂಡ ಅಲ್ಪಜ್ಞರು. ನಮ್ಮಿಂದ ದೈಹಿಕವಾಗಿ ಏನು ಮಾಡಬೇಕು ಅಷ್ಟೇ ಮಾಡೋ ತಾಕತ್ತಿದೆ. ನಾವು ಪ್ರಕೃತಿಯನ್ನು ಬದಲಿ ಮಾಡೋಕ್ಕಾಗೋದಿಲ್ಲ, ಸನ್ನಿವೇಶಗಳನ್ನು ಬದಲಿ ಮಾಡೋಕ್ಕಾಗೋದಿಲ್ಲ. ನೀವು ಮುಂದೆ ಕೂತಿರ್ತಕ್ಕಂಥ ನಿಮ್ಮನ್ನೇ ಬದಲಿ ಮಾಡೋಕ್ಕಾಗೋದಿಲ್ಲ ಯಾರಿಗೂ ಕೂಡ. ಅಷ್ಟೇ ಯಾಕೆ, ಇಡೀ ಭೂಮಂಡಲದೊಳಗೆ ನಮ್ಮ ಲಿಮಿಟ್ ಏನಿದೆ ಅದಷ್ಟನ್ನು ನಾವು ನೋಡ್ತೇವೆ ವಿನಃ ಇಡೀ ಜಗತ್ತನ್ನು ನೋಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಅಲ್ಪಜ್ಞರಾಗಿರ್ತಕ್ಕಂಥ ನಾವು ಆ ಪರಮಾತ್ಮ ಏನಿದ್ದಾನೆ ಆತ ಸರ್ವಜ್ಞ. ಹೇಗೆ ಸರ್ವಜ್ಞ? ಅದೇ ಮೂರು ಶಕ್ತಿಗಳು ಹೇಗೆ ಕೆಲಸ ಮಾಡ್ತವೆ ಅಂತಂದರೆ ನಾವೆಲ್ಲ ಇಡೀ ವಿಶ್ವರೂಪವನ್ನು ನೋಡ್ತೀವಲ್ಲ, ಇದನ್ನು ಈಶ್ವರ ಅಂತ ಕರೀತಾರೆ. ನೀವೆಲ್ಲ ಅಂತಿರಲ್ಲ ಪರಮೇಶ್ವರ ಅಂಥೇಳಿ ನಾವೆಲ್ಲ ಅನ್ಕೊಂತೀವಿ. ಏನು ಸೈಕಾಲಜಿ ಒಳಗೊಂದು ಮಾತು, ಒಂದು ಏನಾದರೂ ಗುರುತಿಸ್ಬೇಕಾಗಿದ್ದರೆ ಅದಕ್ಕೊಂದು ಹೆಸರು ಬೇಕಾಗ್ತದೆ. ನಮಗೆ ಹೆಸರು ಇಲ್ಲದೆ ಇದ್ರೆ ಗುರುತಿಸೋಕೆ ಆಗೋದಿಲ್ಲ. ಈಗ ನೀವು ಎಂದಾದರೂ ಗೋವು ನೋಡಿದರೆ ಆ ಗೋವು ಅನ್ನೋ ಹೆಸರು ಗೊತ್ತಿರ್ತದೆ. ನಾ ಏನಾದರೂ ಗೋವು ಅಂತಂದ್ರೆ ನಿಮ್ಮ ತಲೆಯೊಳಗೆ ಅದರ ರೂಪ ಬರ್ತದೆ. ಅದೇ ನಾನೇನಾದರೂ ರೂಪವನ್ನು ನೋಡಿದರೆ ಅದರ ಹೆಸರು ನಿಮ್ಮ ಮನಸ್ಸಿನೊಳಗೆ ಬರ್ತದೆ. ಇಲ್ಲಿ ಆ ಈಶ್ವರ ಏನಾದ್ನು ಅಂತಂದರೆ ಆತ ಸಗುಣ ಬ್ರಹ್ಮನಾದ ಅಂತೇಳಿ ನಮಗೆ ಕಣ್ಣಿಗೆ ಕಾಣುವ ಬ್ರಹ್ಮನಾದ. ಹೇಗೆ? ಇಡೀ ವಿರಾಟ್ ರೂಪದೊಳಗೆ ಆ ಸಗುಣ ಬ್ರಹ್ಮ ನಮಗೆ ಕಣ್ಣಿಗೆ ಕಾಣುವಂಥವನಾದ. ನಿರಾಕಾರ ಬ್ರಹ್ಮ ನಮ್ಮ ಚೈತನ್ಯದೊಳಗೆ ಸಾಕ್ಷಿಯಾಗಿ ಕೂತಿರ್ತಕ್ಕಂಥವನು. ಹಾಗಾಗಿ ಇಲ್ಲಿ ಕೂತಿರ್ತಕ್ಕಂಥ ಕೆಂಚಮ್ಮ ದೇವಿ, ಅಲ್ಲಿರ್ತಕ್ಕಂಥ ಈಶ್ವರ ಯಾವುದೂ ಕೂಡ ಬೇರೆ ಅಲ್ಲ. ಆತ ಅಣುವಿನೊಳಗೂ ಕೂಡ ಇರತಕ್ಕಂಥದ್ದು. ಹೇಳ್ತಾರೆ ಅಣೋರಣೀಯಾನ್ ಮಹತೋ ಮಹಿಯಾನ್ ಆತ್ಮಾಶ್ಯ ಜಂತುರ್ ನಿಹಿತಂ ಗುಹಾಯಾಮ್. ಹೇಳ್ತಾರೆ ಕಠೋಪನಿಷತ್ತದೊಳಗೆ. ಆತ ಹೇಗಿದ್ದಾನೆ ಅಂತಂದರೆ ಅಣುವಿಗಿಂತ ಅಣುವಾಗಿದ್ದಾನೆ. ಅಣು ಯಾರಿಗಾದ್ರೂ ಗೊತ್ತಾಗ್ತದೆ, ಕಣ್ಣಿಗೆ ಕಾಣ್ತದೆ, ಅಣು ಯಾರಿಗೂ ಕೂಡ ಕಾಣಂಗಿಲ್ಲ. ಮತ್ತೆ ಹೇಳ್ತಾರೆ ಮಹತೋ ಮಹಿಯಾನ್. ಯಾವುದು ಮಹತ್ ಅಂದರೆ ಯಾವುದು ಇಡೀ ಸೃಷ್ಟಿಗಿಂತ ಯಾವುದು ದೊಡ್ಡದಿದೆ ಅದೆಲ್ಲವನ್ನು ವ್ಯಾಪಿಸಿದ್ದಾನೆ. ಆತ್ಮ ಅಶ್ಯ ಜಂತುರು ನಿಹಿತಂ ಗುಹಾಯಾಮ್. ಅವ್ರು ಹೇಳ್ತಾರೆ ಅವ ಎಲ್ಲ ಕಡೆ ಇದ್ದಾಗಲೂ ಕೂಡ ನಿಮ್ಮ ಹೃದಯ ಗುಹೆಯೊಳಗೆ ಆತ ಸಾಕ್ಷಿಯಾಗಿ ಕೂತಿದ್ದಾನೆ. ಅವ್ರು ಹೇಳ್ತಕ್ಕಂಥದ್ದಿದೆ, ನಾವು ಭಗವಂತನನ್ನ ಮಾನವ ರೂಪದೊಳಗೆ ಯಾಕೆ ಗುರುತಿಸ್ತೇವೆ ಅಂತಂದರೆ ಅದು ಮಾನವನಿಗಿರ್ತಕ್ಕಂಥ ಒಂದು ಪ್ರಜ್ಞೆ. ಅದೇ ನೀವೇನಾದರೂ ಒಂದು ಎಮ್ಮೆಗೆ ಕೇಳಿದರೆ ಎಮ್ಮೆ ಅನ್ಕೋಬಹುದು ದೇವ್ರು ಹೆಂಗದ ನನಗಿಂತ ದೊಡ್ಡ ಎಮ್ಮೆ ಇರಬಹುದು ಅಂತ ಅದು ಎಮ್ಮೆ ಅನ್ಕೊಂತದ್ದು. ಇದು ಮಾನವನ ಸಹಜ, ನಾವು ಅನ್ಕೊಂತೀವಿ. ಅದಕ್ಕೆ ವೇದಗಳು ಬರೆದು ಅವ ಹೇಗಿದ್ದಾನೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ. ಅವನಿಗೆ ನಮ್ಗೆ 2 ಕೈ ಇದ್ದರೆ ಅವನಿಗೆ 1000 ಕೈಗಳಿದ್ದಾವೆ, ಅವನಿಗೆ 1000 ಕಾಲುಗಳಿದ್ದಾವೆ, 1000 ತಲೆಗಳಿದ್ದಾವೆ ಅಂತ ಬರೆದ್ರು. ಇದು ಮಾನವನಿಗೆ ಗುರುತಿಸಲಿಕ್ಕೆ ಅಂತೇಳಿ. ನಿಜವಾದ ಸಗುಣ ಬ್ರಹ್ಮ ಏನಿದ್ದಾನೆ ಇದು ವಿರಾಟ್ ರೂಪ. ನಮಗೆ ಹೇಗೆ ಜಾಗೃತ ಅವಸ್ಥೆ ಇದೆ ಹಾಗೆ ಇಡೀ ವಿಶ್ವದ ಈ ಜಾಗೃತ ಅವಸ್ಥೆಯನ್ನು ನೋಡ್ಕೊಳ್ತಕ್ಕಂಥವ್ನು ಯಾರು ಅಂದರೆ ಅದೇ ವಿರಾಟ್ ಅಂತೇಳಿ. ಆ ವಿರಾಟ್ ರೂಪವನ್ನು ನಾವೆಲ್ಲರೂ ಕೂಡ ಕಣ್ಣಿಗೆ ಕಾಣ್ತಕ್ಕಂಥದ್ದು. ಮುಂದೆ ಹೇಳ್ತಾರೆ ನಾವೆಲ್ಲ ಮಲಗ್ತೀವಲ್ಲ ಸ್ವಪ್ನಾವಸ್ಥೆ, ಆ ಸ್ವಪ್ನಾವಸ್ಥೆಯೊಳಗೆ ಇಲ್ಲಿ ಹೇಗೆ ಅವಸ್ಥೆಗಳಿದ್ದಾವೋ ಹಾಗೆ ಹೊರಗೂ ಕೂಡ ಅವಸ್ಥೆಗಳಿರ್ತಕ್ಕಂಥದ್ದು. ಸ್ವಪ್ನಾವಸ್ಥೆ ನಮಗಷ್ಟೇ ಇಲ್ಲ, ಇಡೀ ಹೊರಗೆ ಕಾಣುವ ಪ್ರಕೃತಿಗೂ ಕೂಡ ಇರತಕ್ಕಂಥದ್ದೇ. ಯಾವುದು ಹೇಳ್ತಾರೆ ಸ್ವಪ್ನಾವಸ್ಥೆಯ ಆ ಪರಮ ಪುರುಷ ಯಾರು ಅಂದರೆ ಹಿರಣ್ಯ ಗರ್ಭ ಅಂತ ಕರೀತಾರೆ. ಹಿರಣ್ಯ ಗರ್ಭ ಅಂದ್ರೆ ಒಳಗಿಂದ ಕೆಲಸ ಮಾಡೋದು. ನಾವೆಲ್ಲ ತಿಳ್ಕೋಬೇಕು ಪ್ರಕೃತಿ ಹೇಗೆ ಕೆಲಸ ಮಾಡಕ್ಕಂಥದ್ದು ಅಂದ್ರೆ ಒಳಗಿನಿಂದ ಕೆಲಸ ಮಾಡಕ್ಕಂಥದ್ದು. ಹಣ್ಣೇನಾದರೂ ನಿಮಗೆ ಹೊರಗಿಂತ ಕಾಣ್ತದೇನೋ, ಹೊರಗಿಂತ ಬಿಡ್ತದೇನೋ, ಒಳಗಿಂತಲೇ ಎಲ್ಲ ಆಗ್ತಕ್ಕಂಥದ್ದು. ಇಡೀ ಸೃಷ್ಟಿ ಒಳಗಿನಿಂದ ಕೆಲಸ ಮಾಡೋದ್ರಿಂದ ಅದನ್ನು ಹಿರಣ್ಯ ಗರ್ಭ ಅಂತ ಕರೆದ್ರು. ಇನ್ನೊಂದು ಗಾಢ ನಿದ್ರೆ, ನಾವೆಲ್ಲ ತಿಳ್ಕೊಂಡಿವಲ್ಲ, ಗಾಢ ನಿದ್ರೆ ಅದು ಪ್ರಪಂಚಕ್ಕೆ ಯಾವಾಗಿದೆ ಅಂತಂದರೆ ಯಾವಾಗ ಭೂಮಿ ನಾಶವಾಗ್ತದೋ ಅವಾಗ ಅದರ ಅಧಿದೇವತೆ ಯಾರು ಅಂದರೆ ಈಶ್ವರ ಅಂತೇಳಿ. ಆ ಈಶ್ವರ ಏನು ಮಾಡ್ತಾನೆ? ಸಂಹಾರವನ್ನು ಮಾಡ್ತಾನೆ. ಇಲ್ಲಿ ನಿಮಗೆ ಫಸ್ಟೇ ಎಲ್ಲ ಹೇಳ್ತೀನಿ, ಮುಂದೆ ಪರಮಾತ್ಮ ಏನು ಹೇಳಿದ್ದನ್ನ ಹೇಳಿ ಸಂಕ್ಷಿಪ್ತ ಮುಗಿಸ್ತೀನಿ ಇವತ್ತು. ಅದೇ ನಾವೆಲ್ಲ ಅಂತೀವಲ್ಲ ಭೂಮಿ ಪ್ರಳಯ ಆಗ್ತತ್ರಿ, ಒಂದು ದಿವಸ ಹಾಳಾಗ್ತತಿ, ಎಲ್ಲ ಹೋಗ್ತದೆ ಅಂಥೇಳಿ. ಸತ್ಯ ಆಗ್ತದಿಲ್ಲ ಅಂತಲ್ಲ, ಭೂಮಿ ಈಗ ಹೋದ್ರೆ ಬರಂಗಿಲ್ಲ ಏನು ಅಂದ್ರೆ ಬರ್ತದೆ ಅಂತೇಳಿ. ನಮ್ಮವ್ರು ಹೇಳ್ತಾರೆ ಈ ಬ್ರಹ್ಮಾಂಡ ಅನ್ನೋದೇನಿದೆ ಅದು ಒಮ್ಮೆ ಕಣ್ಣಿಗೆ ಕಾಣ್ತದೆ, ಒಂದಿಷ್ಟು ದಿವಸ ಆದಮೇಲೆ ಹೊಳ್ಳಿ
ಅವ್ಯಕ್ತವಾಗಿ ಹೋಗ್ತದೆ, ಮತ್ತೆ ಒಂದು ದಿವಸ ಹುಟ್ಟುತ್ತದೆ. ಹೇಗೆ ಮಲಗಿಕೊಂಡಿರ್ತಕ್ಕಂಥ ನೀವು ಒಂದು ದಿವಸ ಹೇಳ್ತಿರಲ್ಲ, ಮುಂಜಾನೆ ಹೇಳಲೇಬೇಕು. ಹಾಗೆ ಈಶ್ವರನಾಗಿರ್ತಕ್ಕಂಥ ಆ ಗಾಢ ನಿದ್ರೆಯೊಳಗಿರ್ತಕ್ಕಂಥ ಈಶ್ವರ ಏನು ಮಾಡ್ತಾನೆ, ಈ ಎಲ್ಲವನ್ನ ಸಂಹಾರ ಮಾಡ್ತಾನೆ. ಇವೆಲ್ಲ ಅಂತಿರಲ್ಲ, ಬ್ರಹ್ಮ ಹುಟ್ಟಿಸ್ತಾನ, ವಿಷ್ಣು ಆ ಎಲ್ಲವನ್ನ ಸ್ಥಿತಿಯಾಗಿ ನೋಡ್ಕೊತಾನ, ಈಶ್ವರ ಏನು ಮಾಡ್ತಾನೆ, ಸಂಹಾರವನ್ನು ಮಾಡ್ತಾನೆ ಅಂಥೇಳಿ. ಸಂಹಾರ ಯಾವುದು ಅಂದರೆ ಇದೆ, ಪ್ರಕೃತಿ ಒಂದು ದಿವಸ ಸಂಹಾರವಾಗಿ ಹೋಗ್ತದೆ. ಆದರೆ ಹೇಗೆ ನಮಗೆ ಮರು ಹುಟ್ಟಿದೆಯೋ ಹಾಗೆ ಈ ಪ್ರಕೃತಿಯು ಕೂಡ ಒಂದು ದಿವಸ ಹುಟ್ಟುತ್ತದೆ. ಹೇಗೆ ಅಂದ್ರೆ ಅವ್ರು ಹೇಳ್ತಾರೆ, ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನಿರಾಪಃ, ಆಪಃ ಪೃಥ್ವಿ, ಪೃಥ್ವಿ ಔಷಧ, ಔಷಧ ಅನ್ನ, ಅನ್ನಾತ್ ಪುರುಷ. ಅವ್ರು ಹೇಳ್ಕೊಂತ ಹೋಗ್ತಾರೆ. ನಾವೆಲ್ಲ ಪಂಚಭೂತಗಳು ಅಂತ ತಿಳಿದುಕೊಂಡಿವಲ್ಲ, ಆಕಾಶಾತ್ ವಾಯು, ಆಕಾಶದಿಂದ ವಾಯು ಬಂತು, ವಾಯುವಿನಿಂದ ಅಗ್ನಿ ಹುಟ್ಟಿಕೊಳ್ತು, ಅಗ್ನಿಯಿಂದ ನೀರು ಬಂತು, ನೀರಿನಿಂದ ಪೃಥ್ವಿ ಆಯಿತು, ಪೃಥ್ವಿಯಿಂದ ಸಸ್ಯಗಳಾದವು, ಸಸ್ಯದಿಂದ ಅದನ್ನು ತಿಂದಿರತಕ್ಕಂಥ ಮನುಷ್ಯ ಪುರುಷನಾದ. ಇದು ಸೃಷ್ಟಿ, ಪ್ರಕೃತಿ ಎಲ್ಲವೂ ಕೂಡ ಬಂದಿರತಕ್ಕಂಥದ್ದೇ. ಮುಂದೆ ಹೇಗೆ ನಾಶ ಆಗ್ತದೆ ಅಂತಂದ್ರೆ ಇದು ಉಲ್ಟಾ ನೋಡ್ಕೊಳ್ರಿ. ಹೇಗೆ ಪುರುಷನಿದ್ನೋ ಇದು ಕೂಡ ಒಂದು ದಿವಸ ನಾಶ ಆಗ್ತದೆ, ಪ್ರಕೃತಿ ಹಾಳಾಗ್ತದೆ. ಮುಂದೆ ಹಾಗೆ ರೀಸೈಕಲ್ ಆಗಿ ಹೋಗ್ತದೆ, ಪೃಥ್ವಿ ಹಾಳಾಗ್ತದ, ಅಲ್ಲಿಂದ ಹಿಂದೆ ಸೈಕಲ್ ಆಗಿ ಹೋಗ್ತದೆ. ನೀವೆಲ್ಲ ತಿಳ್ಕೊಳ್ಳೋದೇನು ಅಂತಂದ್ರೆ, ನಾವೆಲ್ಲರೂ ಕೂಡ ಹೇಗೆ ಹೋಗಿದೆಯೋ ಹಾಗೇ ಮರಳಿ ಹುಡ್ತದೆ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರು ಅಂದರೆ ಒಂದೇ ಶಕ್ತಿಯ 3 ಆವಿರ್ಭಾವ. ನಾವೆಲ್ಲ ಅಂತೀವಿ ವಿಷ್ಣುವಿನ ದಶಾವತಾರ ಆದವು ಜಗತ್ತಿನೊಳಗೆ. ಇದು ಏನು ಅಂತಂದರೆ ನೀವೆಲ್ಲ ತಿಳ್ಕೋಬೇಕು. ಒಂದು ಧರ್ಮದ ಭಾಷೆ ಆದರೆ ವಿಜ್ಞಾನದ ಭಾಷೆ ಒಳಗೆ ಒಂದು ಹೇಳ್ತೇನೆ. ನೀವೆಲ್ಲ ಅಣು ಅಂತ ವಿಜ್ಞಾನಿಗಳು ಪರಿಚಯ ಮಾಡ್ತಾರೆ. ಅದರೊಳಗೆ ನ್ಯೂಟ್ರಾನ್, ಎಲೆಕ್ಟ್ರಾನ್, ಪ್ರೋಟಾನ್ ಅಂತ 3 ವಿಭಾಗಗಳನ್ನು ಹೇಳ್ತಾರೆ. ಇಲ್ಲಿ ವಿಚಾರ ಏನು ಅಂತಂದರೆ, ಪ್ರೋಟಾನ್ ಅಂತಂದರೆ ಹೇಳ್ತಾರೆ ಅದನ್ನು ಬ್ರಹ್ಮನಿಗೆ ಪ್ರತಿನಿಧಿಸ್ತಾರೆ ಅವರು. ಪ್ರೋಟಾನ್ ಅಂತಕ್ಕಂಥದ್ದು ಬ್ರಹ್ಮನಿಗೆ ಪ್ರತಿನಿಧಿಸಿದರೆ, ಮುಂದೆ ಹೇಳ್ತಾರೆ ನ್ಯೂಟ್ರಾನ್ ಏನಿದೆ ಅದು ವಿಷ್ಣುವಿಗೆ ಪ್ರತಿನಿಧಿಸಿ, ಕೊನೆಯದಾಗಿರ್ತಕ್ಕಂಥ ಎಲೆಕ್ಟ್ರಾನ್ ಅನ್ನೋದೇನಿದೆ ಅದನ್ನು ಶಿವನಿಗೆ ಹೇಳ್ತಾರೆ ಅವರು. ಸ್ಥಿತಿ ಅಂತಕ್ಕಂಥ ಆ ನ್ಯೂಟ್ರಾನ್ ಏನಿದೆ ಈ 2 ಅಣುಗಳ ಮಧ್ಯೆ ಸುತ್ತಾ ಇದೆ. ಒಂದು ತಿಳ್ಕೊಳ್ಳೋದೇನು ಅಂದರೆ, ನಾವು ತಿಳ್ಕೋಬೇಕು ರಾಮ ಬಂದ ಅಂತಂದರೆ ಅದೇ ವಿಷ್ಣುವಿನ ಒಂದು ಅಂಶ ಅವನಲ್ಲಿ ಕೆಲಸ ಮಾಡ್ತು ಅಂತೇಳಿ. ಅದು ರಾವಣನೊಳಗೆ ಕೆಲಸ ಮಾಡಲಿಲ್ಲ, ಅವನೊಳಗೆ ಕೆಲಸ ಮಾಡ್ತು. ಮುಂದೆ ಕೃಷ್ಣ ಅವತಾರ ಆದ, ಕೃಷ್ಣ ದೇವರಲ್ಲ, ಕೃಷ್ಣನೊಳಗೆ ಹುಟ್ಟಿರ್ತಕ್ಕಂಥ ಈ ಶಕ್ತಿ ಏನಿದೆ ಅವನು ದೇವರಾಗಿ ಶಕ್ತಿಯನ್ನು ಅವತಾರವಾಗಿ ತೋರಿಸಿದ್ನ ಅಂತಕ್ಕಂಥ. ಇಲ್ಲಿ ತಿಳ್ಕೊಳ್ಳೋದೇನು ಅಂದ್ರೆ, ನಾವೆಲ್ಲರೂ ಅವತಾರಗಳು ಹೇಗೆ ಕೆಲಸ ಮಾಡ್ತವೆ, ಜಗತ್ತನ್ನು ನೋಡಿಕೊಳ್ತಕ್ಕಂಥ ಆ ಶಕ್ತಿ ಯಾವುದು ಅಂದ್ರೆ ವಿಷ್ಣು ತತ್ವ. ನೀವೆಲ್ಲ ವಿಷ್ಣು ಅಂತ ಹೇಳ್ತಾರಲ್ಲ, ಅದೇ ವಿಷ್ಣು ಅವನ ಅಂಶವಾಗಿ ಈ ಎಲ್ಲ ಶಕ್ತಿಗಳು ಕೆಲಸ ಮಾಡ್ತವೆ. ಸಂಹಾರದ ಅಂಶ ಈಶ್ವರ, ಅವನು ಏನು ಮಾಡ್ತಾನೆ, ಜಗತ್ತನ್ನು ನಾಶ ಮಾಡ್ತಾನೆ. ಅದೇ ಬ್ರಹ್ಮ ಹುಟ್ಟಿಸ್ತಾನೆ. ಇಲ್ಲಿ ತಿಳ್ಕೋಬೇಕು ನಾವೆಲ್ಲರೂ, ವಿಷ್ಣುವಿಗೆ ಯಾಕೆ ಒತ್ತು ಅಂತಂದರೆ, ಹುಟ್ಟಿಸಿರ್ತಕ್ಕಂಥ ಬ್ರಹ್ಮ ಇದು ಶೈಶವಾವಸ್ಥೆಯೊಳಗಿರ್ತದೆ. ಅದು ಸರಿಯಾಗಿ ಹೋಗಬೇಕಾದಾಗ ಒಂದಿಷ್ಟು ಸಮಯ ತೆಗೆದುಕೊಂಡು ಅಂತ್ಯವಾಗುವಾಗ ಕೂಡ ಈಶ್ವರನನ್ನು ಪ್ರತಿನಿಧಿಯಾಗಿ ಇಟ್ಟುಕೊಂಡು ಈ ಎಲ್ಲವೂ ಕೂಡ ಸೃಷ್ಟಿ ಆಗ್ತದೆ. ಒಂದು ದಿವಸ ಹಾಗೆ ಹೋಗ್ತದೆ. ಇಲ್ಲಿ ಇವತ್ತು 1ನೇ ಅಧ್ಯಾಯ ಸತ್ಯ ಮುಗಿದಿಲ್ಲ. ಇಲ್ಲಿ ತಿಳ್ಕೊಳ್ಳೋದೇನು ಅಂತಂದರೆ, ಅದೇ ಶಿವ ನಂದಿಸಿ ಕೇಳ್ತಾನೆ, ಆ ಬ್ರಹ್ಮನಿಂದ ಹಿಡಿದು ಇತ್ತ ತ್ರಿಗುಣಗಳು ಹುಟ್ಟಿದ್ವು. ಆ ತ್ರಿಗುಣಗಳೊಳಗೆ ಒಂದು ವಿದ್ಯಾಮಾಯೆ, ಅವಿದ್ಯಾಮಾಯೆ ಆಯಿತು. ಅದೇ ನಾವು ಯಾವುದು ಸಗುಣ ಬ್ರಹ್ಮ ಅಂತ ಹೇಳ್ತೀವೋ ಇಡೀ ಸೃಷ್ಟಿ ಸಗುಣ ಬ್ರಹ್ಮವಾಯಿತು. ನಿರಾಕಾರ ಬ್ರಹ್ಮವಾಗಿ ಆ ನಿರಾಕಾರ ಚೈತನ್ಯ ಇತ್ತು ಅಂತಕ್ಕಂಥದ್ದನ್ನು ಹೇಳಿ ಪರಮಾತ್ಮ ಹೇಳ್ತಾನೆ, ಹಾಗಾದರೆ ನೀವ್ಯಾರು ಅಂತ ಕೇಳ್ತಾನೆ ನಂದೀಶ. ಮತ್ತು ನೀ ಯಾರಪ್ಪ ಅಂತ ಕೇಳ್ತಾನೆ ಶಿವನಿಗೆ. ನಾನು ಯಾರು ಅಂತಂದರೆ ಅದೇ ಚೈತನ್ಯದಿಂದ ಹುಟ್ಟಿರ್ತಕ್ಕಂಥ ಅಂಶ ಅಂತ ಹೇಳ್ತಾನೆ. ಇಲ್ಲಿ ನರೇಟ್ ಮಾಡೋದೇನು ಅಂದರೆ, ಹೇಳ್ತಾರೆ ಚಿದಾನಂದ ಭೂತರು, ನಾವು ತಿಳಿದುಕೊಳ್ಬೇಕಾಗಿರೋದಿಷ್ಟೇ, ನಾವೆಲ್ಲರೂ ಅವರು ನಮ್ಮ ಅವಸ್ಥೆಯನ್ನೇ ಅವರು ನರೇಟ್ ಮಾಡಕ್ಕಂತಾರೆ. ಅಲ್ಲಿ ಪರಮಾತ್ಮ ಹೇಳೋದೇನು ಅಂತಂದರೆ, ನಮ್ಮೊಳಗಿರ್ತಕ್ಕಂಥ ಆ ಚೈತನ್ಯ ಅಂಶ ಏನಿದೆ, ಪರಮಾತ್ಮ ಅದೇ ಅಂಶದಿಂದ ನಾವು ಬಂದ್ವಿ ಅಂತ ಶಿವ ಹೇಳ್ತಾನಲ್ಲ, ಅದೇ ಅಂಶದಿಂದ ಕೂಡ ನಾವು ಹುಟ್ಟಿದ್ದು. ಇದು ಕವಿ ಹೇಳ್ತಕ್ಕಂಥ ಸೃಷ್ಟಿ. ಆತ ಅಂತಾನ ಪರಮಾತ್ಮನಿಂದ ಬಂದಿರತಕ್ಕಂಥ ಶಿವ ಹೇಗೋ ಹಾಗೆ ಅದೇ ಅಂಶದಿಂದ ಬಂದಿರತಕ್ಕಂಥವ್ರು ನಾವು ಕೂಡ ಹಾಗೆ. ಮುಂದೆ ಆತ ಹೇಳ್ತಾನ, ನೀವು ಯಾರನ್ನು ಧ್ಯಾನ ಮಾಡಿದಿರಿ ಅಂದಾಗ ಅದೇ ಹೇಳ್ತಾನ ಶಿವ, ನಾನು ಆ ನಿರಾಕಾರ ಬ್ರಹ್ಮನನ್ನು ಧ್ಯಾನಿಸಿದೆ. ನಿಜವಾದ ಪೂಜೆ ಯಾವುದು? ನಾವೆಲ್ಲರೂ ಕೂಡ ನಮ್ಮೊಳಗಿರ್ತಕ್ಕಂಥ ಸಾಕ್ಷಿಯನ್ನೇ ಧ್ಯಾನ ಮಾಡು. ನೀವು ಎಷ್ಟೇ ಹೊರಗೆ ನೀವು ಕೈ ಮುಗಿದಾಗಲೂ ಕೂಡ ನಿಮಗೇ ನೀವು ಕೈ ಮುಗಿದಂತೆ, ನೀವು ಹೊರಗೆ ಜನರಿಗೆ ಸೇವೆ ಮಾಡಿದಾಗಲೂ ಕೂಡ ಅದು ನಿಮಗೇ ಸೇವೆ ಮಾಡಿದಂತೆ. ಯಾಕೆ ಅಂತಂದರೆ ಹೇಳ್ತಾರೆ, ಈಶ ಸೇವೆ ಯಾವುದು ಅಂದರೆ
ಜನರಿಗೆ ಸೇವೆ ಮಾಡೋದೇ ಈಶ ಸೇವೆ. ಕರ್ಮದ ಆಧೀನತೆ ಏನು ಅಂದ್ರೆ ಇಷ್ಟೇ, ನಾವೆಲ್ಲ ತಿಳ್ಕೋಬೇಕು. ದೇವರಿಗಾಗಿ ನಾವೇನಾದರೂ ಪ್ರೀತಿಯಾಗಿ ಮಾಡಬೇಕಾಗಿದ್ದರೆ ದೇವರ ಮಕ್ಕಳಿಗೆ ಏನಾದರೂ ಸೇವೆ ಮಾಡಿಬಿಟ್ರೆ ಅವರಿಗೆ ಮುಟ್ತಕ್ಕಂಥದ್ದು. ಇದರ ಅರ್ಥ ಸರ್ವಂ ಕಲ್ವಿದಂ ಬ್ರಹ್ಮ. ಅವ್ರು ಹೇಳ್ತಾರೆ ಇಡೀ ಸರ್ವವಾಗಿ ಆ ಬ್ರಹ್ಮಾಂಶ ಇದೆ ನಿನ್ನೊಳಗೆ, ನಮ್ಮೊಳಗೆ, ಒಂದು ನಾಯಿಯೊಳಗೆ, ಸಕಲ ಸಣ್ಣ ಸಣ್ಣ ಜಂತುಗಳಿಗೂ ಕೂಡ ಆತನ ಅಂಶ ಇದೆ. ಅಷ್ಟೇ ಅಲ್ಲ, ಸೂರ್ಯನೊಳಗೆ ಬೆಳಗ್ತಕ್ಕಂಥ ಆ ಚೈತನ್ಯ ಯಾವುದು ಅದು ಕೂಡ ನನ್ನೊಳಗೆ ಇರ್ತಕ್ಕಂಥದ್ದೇ. ನಾನು ಬೇರೆ ಅಲ್ಲ, ಆ ಸೂರ್ಯ ಬೇರೆ ಅಲ್ಲ. ಇಲ್ಲಿ ಅದ್ವೈತ ಹೇಳ್ತಾರೆ ಅವರು, ಇಡೀ ಬ್ರಹ್ಮಾಂಡ ಏನಿದೆ ಅದು ದೇವರಾಗಿ ಕಾಣ್ತದೆ. ಯಾವಾಗ ಈ ಮಾಯೆಯನ್ನು ತುರಿಯಬೇಕು. ಯಾವುದು ಮಾಯೆ ಅಂತಂದರೆ, ನಾಳೆ ಹೇಳ್ತಾನೆ ಅವರ ಟೈಮ್ ಸಾಲ ಒಂದು ದೊಡ್ಡಪ್ಪ, ನೀವೆಲ್ಲರೂ ಒಂದು ತಾಸಾತ್ರಿ. ಹೀಗಾಗಿ ಆ ಪರಮಶಿವ ಇದನ್ನು ಕಂಪ್ಲೀಟ್ ಮಾಡಿ ನಾಳೆಗೆ 2ನೇ ಅಧ್ಯಾಯ ನೋಡುವ. ಅದಕ್ಕೆ ಶಿವ ಹೇಳ್ತಾನೆ, ಆ ಶಕ್ತಿಯನ್ನೇ ನಾನು ಸ್ತುತಿಸಿದ್ದು, ಭಜಿಸಿದ್ದು, ಹೀಗಾಗಿ ಆಕೆಯ ಮಹಿಮೆಯನ್ನು ನಿನಗೆ ಹೇಳ್ತೇನೆ ಅಂಥೇಳಿ ಆ ಪರಮಾತ್ಮ ಆ ನಂದೀಶನಿಗೆ ಆಕೆ ಹೇಗೆ ಹುಟ್ಟಿದಳು, ಹೇಗೆ ಇದ್ಲು ಅನ್ನೋದನ್ನು ಇತ್ತ ನಂದೀಶನಿಗೆ ಶಿವ ಹೇಳಕ್ಕಂತಾನ. ನಾಳೆ ದಿವಸ ನೋಡೋದೇನು ಅಂದ್ರೆ ದೌಡ್ ಮುಗಿತಾವ್ರು. ಇದು ದೇವಿ ಪುರಾಣ ಹೇಗಿರ್ತದೆ ಅಂದ್ರೆ ತಿಳ್ಕೋಬೇಕು. ನಗಿಸೋದಿರೋದಲ್ರವ, ನಗಿಸಿದ್ರೆ ಅಪಮಾನ, ಆಕಿಗೆ ಅಪಮಾನ ಮಾಡ್ದಂಗೆ. ನಾವೆಲ್ಲ ಅಂತೀವಿ, ಸಿಟಿಯಾಗ ಹೋದ್ಗಳು ಏನಂತಾರ, ಜರ ನಗಿಸ್ಲಿಕ್ಕೆ ಅಂದ್ರೆ ಏನ್ರಿ ನೀವೇನು ಹೇಳ್ತೀರಿ ಅಂತಾರವರು. ನಗಿಸೋದು ಯಾಕೆ ಅಂತಂದರೆ ಇರಬೇಕು, ನಗಿಸೋದಿಲ್ಲ ಅಂತಲ್ಲ, ಆದರೆ ಆಧ್ಯಾತ್ಮಿಕ ವಿಚಾರಗಳನ್ನು ಕೇಳುವಾಗ ಒಂದಿಷ್ಟು ಆದರ್ಶಗಳನ್ನು ಪಾಲನೆ ಮಾಡಲೇಬೇಕು. ನಾವು ಆಕೆಯ ಒಂದಿಷ್ಟು ನುಡಿಗಳನ್ನು ಕೇಳ್ತಿದ್ದೇವೆ ಅಂತಂದರೆ ಶ್ರದ್ಧೆಯಿಂದ ಕೇಳೋದು ಏನಾಗ್ತದೆ ಅಂತ ನೀವೆಲ್ಲ ಕೇಳ್ಬೋದು. ಆದರೆ ಮನುಷ್ಯನಿಗೆ ತಿಳ್ಕೋಬೇಕು. ಏನಾದರೂ ಇದ್ರು ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ, ನಾವು ಯಾರು ಅಂದರೂ ಕೂಡ ಗೊತ್ತಿಲ್ಲ. ಒಂದು ತಿಳ್ಕೊಳ್ರಿ, ಆಕೆ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಹಾಗಾಗಿ ಉಪಾಸನೆಯ ಅರ್ಥ ಏನು ಅಂತಂದರೆ, ಯಾರ ಉಪಾಸನೆ ಮಾಡ್ತಿರ್ತಾರೋ ಅವರ ಗುಣಗಳು ಅವರಿಗೆ ಬರ್ತಾವೆ. ನಾನೇನಾದರೂ ಹನುಮಂತನ ಉಪಾಸನೆ ಮಾಡ್ತಿದ್ರೆ ಅವನನ್ನು ನೆನೆಸ್ಕೊಂಡು ಬಿಟ್ಟರೆ ಸಾಕು, ಅವನ ಗುಣಗಳು ಎಲ್ಲವೂ ಕೂಡ ನನ್ನೊಳಗೆ ಇರ್ತಾವೆ. ಇದು ಅರ್ಥ ಏನು ಅಂದರೆ, ಯಾರಾದರೂ ಒಬ್ಬನ್ನ ನಾನು ಪ್ರಭು ಅಂತ ಒಪ್ಕೊಂಡು ಬಿಟ್ಟರೆ ಅವನ ಗುಣಗಳೆಲ್ಲವೂ ಕೂಡ ನನ್ನೊಳಗೆ ಇರ್ತವೆ ಅಂತಕ್ಕಂಥದ್ದು. ಇದೇ ಕಲಿಕೆಯ ಉದ್ದೇಶ ಏನು ಅಂದ್ರೆ ಇಷ್ಟೇ. ದೇವಿಯನ್ನು ಆರಾಧನೆ ಮಾಡ್ತಿರಲ್ಲ, ಆಕೆಯನ್ನು ನೀವು ಪ್ರಭು ಅಂತ ಒಪ್ಕೊಂಡಾಗ ಆಕೆಯಲ್ಲಿರ್ತಕ್ಕಂಥ ಧೀರತ್ವ, ಆ ಧರ್ಮ ಪಾಲನೆ, ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಲಾರದ ಹಾಗೆ ಗೊತ್ತಾಗ್ತವೆ. ಇದು ಅರ್ಥ ಇಷ್ಟೇ, ಉಪಾಸನೆಯ ಅರ್ಥ. ನೀವು ಯಾರನ್ನ ಪ್ರಭು ಅಂತ ಒಪ್ಕೊಂತೀರೋ ಅವರ ಗುಣಗಳು ನಿಮ್ಮೊಳಗೆ ಬಂದು ಈ ಜೀವನ ಸಾಕ್ತದೆ ಅಂತಕ್ಕಂಥದ್ದು. ಹೀಗಾಗಿ ಸಮಯ ಸಾಲಿಲ್ಲ, ನಾಳೆ ದಿವಸ ದೌಡ್ ಮುಗಿಸೋಮ್ರಿ. 4ನೇ ಅಧ್ಯಾಯಕ್ಕೆ ಇರಬೇಕಾಗಿತ್ತು ನಾವೆಲ್ಲರೂ. ಆದರೆ ವಿಷಯಗಳನ್ನು ಸರಿಯಾಗಿ ಹೇಳೋದ್ರಿಂದ ಬೋರಾತಂದ್ರೆ ಅವರು ಯಾರಿಗದು. ಹೀಗಾಗಿ ನೀವೆಲ್ಲರೂ ಕೂಡ ಆ ತಾಯಿಯ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸಿ ನಮಗೆ ಗೌರವಿಸ್ತೇನೆ.